ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದ ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಮೇ 10 ಭಾನುವಾರದಿಂದ ಮೇ 16 ಶನಿವಾರದವರೆಗಿನ ವಾರ ಭವಿಷ್ಯದ ಅವಲೋಕನ. ಮೊದಲಿಗೆ ಈ ವಾರದ ಪಂಚಾಂಗದ ವೈಶಿಷ್ಟ್ಯ. ಮೇ 10 ಭಾನುವಾರ ಇಂದು ಬಹುಳ ಅಷ್ಟಮಿ ತಿಥಿ ಬರುತ್ತೆ. ಬಹುಳ ಅಷ್ಟಮಿ ತಿಥಿ ಜೊತೆಗೆ ಧನಿಷ್ಠ ನಕ್ಷತ್ರ ಬ್ರಹ್ಮಯೋಗ ಕೌಲವಕರಣ ಇರುವಂಥದ್ದು. ಅಲ್ಲೇ ವೈಶಾಖ ಬಹುಳ ಅಷ್ಟಮಿ ಧನಿಷ್ಠ ನಕ್ಷತ್ರ ಬ್ರಹ್ಮಯೋಗ ಕೌಲವಕರಣ ಇರುವಂಥ ಕಾರಣ ಸಾಮಾನ್ಯ ದಿನ ಎಂದು ಪರಿಗಣಿಸಲ್ಪಡುತ್ತದೆ. ವಿಶೇಷವಾಗಿ ಅಲ್ಲಿ ಯಾವುದಾದ್ರೂ ಭೂಮಿಗೆ ಸಂಬಂಧಿತ ಕೃಷಿ ಸಂಬಂಧಿತ ಚಟುವಟಿಕೆ ಮಾತುಕತೆ ಅಥವಾ ಅಗ್ರಿಮೆಂಟು ಸೈನು ಇತ್ಯಾದಿಗಳಿಗೆ ಸಹ ಅನುಕೂಲಕರವಾದ ದಿನ ಧನಿಷ್ಠ ನಕ್ಷತ್ರವಾಗಿರುವ ಕಾರಣ. ಇನ್ನು 11ನೇ ತಾರೀಕು ಸೋಮವಾರ ಇಂದು ಬಹುಳ ನವಮಿ ಶತಭಿಷ ನಕ್ಷತ್ರ ಐಂದ್ರ ಯೋಗ ಗರಜೀಕರಣ ಇರುವಂಥದ್ದು. ಇಂದು ಒಂದು ಖಗೋಳದ ವಿಸ್ಮಯ ಜರುಗುತ್ತೆ. ಕುಜ ಅಥವಾ ಮಂಗಳನು ಇನ್ನು ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. 11ನೇ ತಾರೀಕು ಸೋಮವಾರದಂದು ಇಲ್ಲಿ ಮಂಗಳನ ರಾಶಿ ಪರಿವರ್ತನೆ ತನ್ನ ಸ್ವಕ್ಷೇತ್ರವಾದ ಅಥವಾ ತನ್ನ ಸ್ವರಾಶಿಯಾದಂತಹ ಮೇಷರಾಶಿಗೆ. ಯಾಕಂದರೆ ಮಂಗಳನು ಮೇಷ ಮತ್ತು ವೃಶ್ಚಿಕಕ್ಕೆ ಆಧಿಪತ್ಯ ಹೊಂದಿರುವಂಥ ಒಂದು ಗ್ರಹ ಆಗಿದ್ದು ಅಲ್ಲಿ ವಿಶೇಷವಾಗಿ ಕುಜನ ಮೇಷ ಪ್ರವೇಶಕ್ಕೆ ತನ್ನದೇ ಆದ ಮಹತ್ವ ಮತ್ತು ಒಂದು ಜಾಗತಿಕ ಪರಿಣಾಮ ಖಂಡಿತ ಇದ್ದಿರುತ್ತೆ. ಅದರ ಒಂದು ಪ್ರತ್ಯೇಕ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿದ್ದೀರಾ? ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ವೀಕ್ಷಿಸಿಲ್ಲ ಆ ಕುಜನ ಒಂದು ಮೇಷ ಪ್ರವೇಶದ ವಿಡಿಯೋವನ್ನು ವೀಕ್ಷಿಸಿ. ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಹಾಗೂ ಜಾಗತಿಕ ಫಲ ಇತ್ಯಾದಿಗಳು ವಿವರಣೆ ಇದೆ. ಹಾಗೂ ಇಂದು ಒಂದು ಮಳೆ ನಕ್ಷತ್ರ ಬದಲಾಗುವಂಥ ದಿನ. ಇಂದಿನಿಂದ ಕೃತ್ತಿಕಾ ನಕ್ಷತ್ರದ ಮಳೆ ಆರಂಭವಾಗುವಂಥದ್ದು. ಈ ಮಳೆ ನಕ್ಷತ್ರಗಳು ಬದಲಾಗುವಂಥ ವಿಚಾರದಲ್ಲಿ ಕೃತ್ತಿಕಾ ಮಳೆ ಈ ಬಾರಿ ಸ್ವಲ್ಪ ಉತ್ತಮ ಮಳೆ ಆಗುವಂಥದ್ದು. ಜೊತೆಗೆ ಬಿಟ್ಟು ಮಳೆ ಬರುವಂಥದ್ದು ಮತ್ತು ಮಳೆ ಮತ್ತು ಬಿಸಿಲಿನ ಒಂದು ಚೆಲ್ಲಾಟಗಳು ಈ ಕಾಲದಲ್ಲಿ ಕೃತ್ತಿಕಾ ಮಳೆಯಲ್ಲಿ ಕಂಡು ಬರುತ್ತೆ. ಯಾಕಂದರೆ ಅಲ್ಲಿ ಮಂಗಳನ ಒಂದು ಪರಿವರ್ತನೆ ಇರ್ಬೋದು, ಸೂರ್ಯನ ಪರಿವರ್ತನೆ ಇರ್ಬೋದು ಎಲ್ಲವೂ. ಹಾಗಾಗಿ ಅತಿವೃಷ್ಟಿ ಅನಾವೃಷ್ಟಿಗೆ ಸಹ ಒಂದು ಕಾರಕತ್ವವನ್ನು ಕೃತ್ತಿಕಾ ಮಳೆ ಕಂಡು ಬರುತ್ತೆ. ಇನ್ನು 12ನೇ ತಾರೀಕು ಮಂಗಳವಾರ ಬಹುಳ ದಶಮಿ ಪೂರ್ವಭದ್ರ ನಕ್ಷತ್ರ ವೈದ್ರತಿ ಯೋಗ ಭದ್ರಾಕರಣ ಇರುವಂಥ ಸಾಮಾನ್ಯ ದಿನ ಆಗಿರುತ್ತೆ. ಇನ್ನು 13ನೇ ತಾರೀಕು ಬುಧವಾರ ಬಹುಳ ಏಕಾದಶಿ ಉತ್ತರ ಭದ್ರ ನಕ್ಷತ್ರ. ಇದು ವಿಶೇಷವಾಗಿ ಏಕಾದಶಿಯ ಉಪವಾಸ ವ್ರತ ನಿಯಮಗಳನ್ನು ಆಚರಣೆ ಮಾಡೋರಿಗೆ ಹಾಗೂ ಒಂದು ವೈಷ್ಣವ ಪಂಥದವರು ವಿಶೇಷವಾಗಿ ವಿಷ್ಣುವಿನ ಪಾಂಡುರಂಗನ ವಿಠಲನ ಆರಾಧನೆ ಭಕ್ತಿ ಮಾಡುವಂಥ ದಿನ ಬುಧವಾರ ಬಂದಂಥ ಏಕಾದಶಿ ಉತ್ತಮವಾದ ಫಲ ನೀಡುವಂಥದ್ದು. ಇನ್ನು 14ನೇ ತಾರೀಕು ಗುರುವಾರ ಬಹುಳ ದ್ವಾದಶಿ ಉಪರಿ ಸಾಯಂಕಾಲ ತ್ರಯೋದಶಿ ಬರುತ್ತೆ. ಹಾಗಾಗಿ ಇಂದು ಅಲ್ಲಿ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. 14ನೇ ತಾರೀಕು ಅಲ್ಲಿ ಪ್ರದೋಷ ಯೋಗ ನಿರ್ಮಾಣ ಆಗಿರೋ ಕಾರಣ ಸಾಯಂಕಾಲದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರ ದೇವಿ ಶಿವ ಅಥವಾ ಕುಲದೇವತೆ ಅಥವಾ ಇನ್ನಿತರ ದೇವಾಲಯಗಳಲ್ಲಿ ಸಂಧ್ಯಾ ಕಾಲದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಅಥವಾ ಜಪಾನುಷ್ಠಾನಗಳನ್ನು ಮಾಡೋದು ಪ್ರದೋಷ ಕಾಲದಲ್ಲಿ ಒಳ್ಳೆಯದು. ಹೀಗಾಗಿ ಗುರುವಾರದ ದ್ವಾದಶಿ ರೇವತಿ ನಕ್ಷತ್ರ ಪ್ರೀತಿ ಯೋಗ ತೈತಿಲ ಕಾರಣ ಇಂದು 2 ಘಟನೆಗಳು ಜರುಗುತ್ತವೆ. ಖಗೋಳದ 2 ಘಟನೆಗಳು. ಅಲ್ಲಿ ಒಂದು ಶುಕ್ರನ ಪರಿವರ್ತನೆ ಆಗುತ್ತೆ. ಬೆಳಗಿನ ಕಾಲದಲ್ಲಿ ಶುಕ್ರನ ಒಂದು ಪರಿವರ್ತನೆ ಆಗುವಂಥದ್ದು, ಮಿಥುನಕ್ಕೆ ಶುಕ್ರನ ಪ್ರವೇಶ. ಅದೇ ರೀತಿ ಅಂದು ರಾತ್ರಿ ಕಾಲದಲ್ಲಿ ಬುಧನ ಒಂದು ಸಹ ಪರಿವರ್ತನೆ ಆಗುತ್ತೆ. ಬುಧನು ವೃಷಭಕ್ಕೆ ಪ್ರವೇಶ ಮಾಡ್ತಾನೆ. ಶುಕ್ರನು ಮಿಥುನಕ್ಕೆ, ಬುಧನು ವೃಷಭಕ್ಕೆ ಪ್ರವೇಶ ಮಾಡುವಂಥ 2 ಗ್ರಹಗಳ ಪರಿವರ್ತನೆ ಇಂದು ಜರುಗುತ್ತೆ 14ನೇ ತಾರೀಕು. ಹಾಗಾಗಿ ಆ ಪ್ರತ್ಯೇಕವಾಗಿ ಶುಕ್ರನ ಪರಿವರ್ತನೆಯನ್ನು ಹಾಗೂ ಬುಧನ ಪರಿವರ್ತನೆ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಅದರಲ್ಲಿ ನಿಮ್ಮ ರಾಶಿಗೆ ಬುಧ ಮತ್ತು ಶುಕ್ರರು ಯಾವ ರೀತಿ ಫಲ ನೀಡ್ತಾರೆ ಅನ್ನೋದರ ಸಂಪೂರ್ಣ ವಿವರಣೆ ಇದೆ, ಅದನ್ನು ವೀಕ್ಷಿಸಿಕೊಳ್ಳಿ. ಹಾಗೆಯೇ 15ನೇ ತಾರೀಕು ಶುಕ್ರವಾರ ಒಂದು ಬಹುಳ ಚತುರ್ದಶಿ ತಿಥಿ ಅಶ್ವಿನಿ ನಕ್ಷತ್ರ ಆಯುಷ್ಮಾನ್ ಯೋಗ ಭದ್ರಾಕರಣ ಇರುವಂಥದ್ದು. ಇಂದು ವಿಶೇಷವಾಗಿ ಮಾಸ ಶಿವರಾತ್ರಿ ಒಂದು ಆಚರಣೆ. ಅದೇ ರೀತಿ ವೃಷಭ ಸಂಕ್ರಾಂತಿ ಸೂರ್ಯನ ಒಂದು ರಾಶಿ ಪರಿವರ್ತನೆ 15ನೇ ತಾರೀಕು ಶುಕ್ರವಾರ ಆಗುತ್ತದೆ. ಅಲ್ಲಿ ವೃಷಭ ಸಂಕ್ರಮಣ ಅಥವಾ ಸೂರ್ಯನು ವೃಷಭ ರಾಶಿಗೆ ಪ್ರವೇಶಿಸುವಂತಹ ಘಟನೆ ಜರುಗುತ್ತೆ. ಈ ಸೂರ್ಯನ ಹರಿಪದ ಪುಣ್ಯಕಾಲ ಎಂದು ಈ ಪುಣ್ಯಕಾಲವನ್ನು ಕರೀತಾರೆ. ಹಾಗೆ ವೃಷಭ ಸಂಕ್ರಾಂತಿ ಅಥವಾ ಸೂರ್ಯನ ವೃಷಭ ವರ್ಷದ ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ವೀಕ್ಷಿಸಿಲ್ಲ ಆ ರವಿಯ ಮುಂದಿನ 1 ತಿಂಗಳ ಕಾಲ ಫಲ ನಿಮಗೆ ಹೇಗಿರುತ್ತೆ ಅಥವಾ ಜಾಗತಿಕ ಫಲ ಹೇಗಿರುತ್ತೆ ಅದನ್ನು ವೀಕ್ಷಣೆ ಮಾಡಿಕೊಳ್ಳಿ. ಎಂದು ಸಂಕ್ರಾಂತಿ ಹಾಗೂ ಹರಿಪದ ಪುಣ್ಯಕಾಲ ಹಾಗೂ ಚತುರ್ದಶಿ
ಯುಕ್ತವಾಗಿ ಮಾಸ ಶಿವರಾತ್ರಿ ಇರುವ ಕಾರಣ ಶಿವನ ದೇವಾಲಯ, ವಿಷ್ಣುವಿನ ದೇವಾಲಯ ಅಥವಾ ನಿಮ್ಮ ಕುಲದೇವರು, ಕುಲದೇವತೆ ಮುಂತಾದ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಸಂದರ್ಶನ ಮಾಡಲಿಕ್ಕೆ ಉತ್ತಮ. ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವದ ದಿನ ಆಗಿದೆ. ಹಾಗಾಗಿ ಯಾವುದೇ ರೀತಿ ವ್ಯಾವಹಾರಿಕ ವಿಚಾರಗಳಿಗೆ ಅಷ್ಟೊಂದು ಉತ್ತಮವಾಗಿ ಇರುವುದಿಲ್ಲ. ಶುಕ್ರವಾರ ಆಗಿದ್ದರೂ ಸಹ ಅಲ್ಲಿ ವಿಶೇಷವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿದ ದಿನ. ಪುಣ್ಯ ಸ್ನಾನ ಮಾಡಲಿಕ್ಕೆ, ನದಿ ತೀರಗಳ ಕ್ಷೇತ್ರಗಳ ಸಂದರ್ಶನ ಮಾಡಲಿಕ್ಕೆ ಅಥವಾ ಪಿತೃಗಳ ಸಂಬಂಧಿತವಾದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲವಾಗಿರುವ ದಿನ ಇದು. ಇನ್ನು 16ನೇ ತಾರೀಕು ಶನಿವಾರ, ಇಂದು ಅಮಾವಾಸ್ಯೆ. ಅಲ್ಲಿ ವೈಶಾಖ ಬಹುಳ ಅಮಾವಾಸ್ಯೆ, ವೈಶಾಖ ಮಾಸ ಮುಗಿಯುತ್ತೆ. ಅಲ್ಲಿ ಭರಣಿ ನಕ್ಷತ್ರ ಇರುವಂಥದ್ದು. ವಿಶೇಷವಾಗಿ ಬಾದಾಮಿ ಅಮಾವಾಸ್ಯೆಯನ್ನು ಗುರುತಿಸುತ್ತಾರೆ. ಒಂದೊಂದು ಅಮಾವಾಸ್ಯೆಗೆ ತನ್ನದೇ ಆದ ಮಹತ್ವ ಇರುತ್ತೆ. ಬಾದಾಮಿ ಅಮಾವಾಸ್ಯೆಯನ್ನು ಆಚರಣೆ ಮಾಡುವಂಥ ಪದ್ಧತಿ. ಹಾಗೂ ವೈಶಾಖ ಮಾಸದ ಅಮಾವಾಸ್ಯೆ ಆಗಿರೋ ಕಾರಣ ಯಾವುದೇ ಸಂಬಂಧಿತವಾದ ಪಿತೃ ಸಂಬಂಧಿತವಾದ ಕೆಲಸ ಕಾರ್ಯ ಅಥವಾ ಅಮಾವಾಸ್ಯೆಗೆ ಸಂಬಂಧಿತ ಯಾವುದೇ ರೀತಿಯ ದೇವತಾ ಕಾರ್ಯ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅನುಕೂಲವಾದ ದಿನ. ಯಾವುದೇ ರೀತಿಯ ಸಾಂಸಾರಿಕ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಅಷ್ಟು ಉತ್ತಮವಾಗಿರೋದಿಲ್ಲ. ಭರಣಿ ನಕ್ಷತ್ರಯುಕ್ತವಾಗಿ ಶನಿ ಅಮಾವಾಸ್ಯೆ ಬಂದಿದೆ. ಶನಿವಾರ ಬಂದಂತಹ ಅಮಾವಾಸ್ಯೆಯು ತನ್ನದೇ ಆದ ಮಹತ್ವವನ್ನು ಪಡೆದಿರುತ್ತದೆ. ಅಮಾವಾಸ್ಯೆ ಶನಿವಾರ ಬಂದರೆ ಅದರ ಒಂದು ಫಲ ಕೆಲವೊಂದು ವಿಚಾರಕ್ಕೆ ವ್ಯತಿರಿಕ್ತ ಎಂದು ಹಿಂದಿನ ಕಾಲದಲ್ಲೂ ನಡೆದುಕೊಂಡು ಬಂದಂಥ ನಂಬಿಕೆ ಇರುತ್ತೆ. ಅಲ್ಲಿ ವಿಶೇಷವಾಗಿ ಆಹಾರ ಧಾನ್ಯಗಳ ಕೊರತೆ, ಆಹಾರ ಧಾನ್ಯಗಳ ಬೆಲೆ ಏರಿಕೆ ಆಗುವಂಥದ್ದು, ಬರಗಾಲಾದಿಗಳ ಸೂಚನೆ ಶನಿವಾರ ಅಮಾವಾಸ್ಯೆ ಬಂದಾಗ ಅಲ್ಲಿ ಎಲ್ಲ ಆಹಾರ ಧಾನ್ಯಗಳ ಬೆಲೆ ಏರಿಕೆ ಆಗುವಂಥ ಸೂಚನೆ ಹಿಂದಿನ ಅನುಭವಗಳಲ್ಲಿ ಕಂಡುಬರುತ್ತೆ. ಅಲ್ಲದೆ ನಾಳೆನಿಂದ ಮತ್ತೆ 16ನೇ ತಾರೀಕು ಕಳೆದ ಬಳಿಕ ಮತ್ತೆ ಅಲ್ಲಿ ಈ ಬಾರಿ ಅಧಿಕ ಜ್ಯೇಷ್ಠ ಮಾಸ ಆರಂಭ ಆಗುತ್ತೆ. ವೈಶಾಖ ಮಾಸದ ಕೊನೆಯ ದಿನ, ಆದರೆ ಅಲ್ಲಿ ನಿಜ ಜ್ಯೇಷ್ಠ ಅಂತ ಬರೋದಿಲ್ಲ, ಅಧಿಕ ಮಾಸ ಈ ಬಾರಿ ಇರುವ ಕಾರಣ ಅಲ್ಲಿ 17ನೇ ತಾರೀಕಿಗೆ ಮೇ 17ರಿಂದ ಅಧಿಕ ಮಾಸ ಬರುತ್ತೆ. ಮತ್ತು ಜೂನ್ 15ರವರೆಗೂ ಅಧಿಕ ಮಾಸ ಇರುವಂಥದ್ದು ಈ ಬಾರಿಯ ವೈಶಿಷ್ಟ್ಯ. ಹಾಗಾಗಿ ಈ ವಾರದ ಪಂಚಾಂಗ ವೈಶಿಷ್ಟ್ಯ 10ರಿಂದ 16ರವರೆಗಿನ ವೈಶಿಷ್ಟ್ಯದಲ್ಲಿ ಅಲ್ಲಿ 3 ಗ್ರಹ ಪರಿವರ್ತನೆ ಆಗುತ್ತೆ. ಅಲ್ಲಿ 11ನೇ ತಾರೀಕು ಒಂದು ಮಂಗಳನ ಪರಿವರ್ತನೆ, ಹಾಗೂ 14ನೇ ತಾರೀಕು ಶುಕ್ರ ಮತ್ತು ಬುಧರ ಪರಿವರ್ತನೆ, 15ನೇ ತಾರೀಕು ಆಗುವಂಥದ್ದು ರವಿಯ ಪರಿವರ್ತನೆ. ಹಾಗಾಗಿ ಅಲ್ಲಿ 4 ಗ್ರಹಗಳ ಪರಿವರ್ತನೆ ಆಗುತ್ತೆ. ಆ 4 ಗ್ರಹಗಳ ಪ್ರತ್ಯೇಕ ಪರಿವರ್ತನೆ, ಪ್ರತ್ಯೇಕ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದು, ಅದನ್ನು ತಾನು ವೀಕ್ಷಿಸಿಕೊಳ್ಳಿ. ಯಾಕಂದರೆ ಈ ಒಂದು ತಿಂಗಳು ಮೇ ತಿಂಗಳಲ್ಲ, ಈ 10ರಿಂದ 16ರವರೆಗಿನ ಅವಧಿ ಬಹಳ ಒಂದು ಪ್ರಮುಖವಾದ ಘಟ್ಟವನ್ನು ಪಡೆದಿದೆ. ಇದು ತನ್ನದೇ ಆದ ಮಹತ್ವವನ್ನು ಜಾಗತಿಕವಾಗಿಯೂ ವೈಯಕ್ತಿಕವಾಗಿಯೂ ಎಲ್ಲರ ಮೇಲೂ ಕೆಲವೊಂದು ಒಳ್ಳೆಯ ಕೆಲವೊಂದು ಅಡ್ಡ ಪರಿಣಾಮಗಳು ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಕಷ್ಟು ನಿಮ್ಮ ಒಂದು ರಾಶಿಗೆ ಅನುಗುಣವಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಥವಾ ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಅನುಸರಿಸುವುದು ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯ ಗಮನಿಸಿದ ಬಳಿಕ ಈಗ ರಾಶಿ ಭವಿಷ್ಯ. ಮೇಷರಾಶಿಗೆ ಈ ಬಾರಿ ಉತ್ತಮ ಫಲ ನಿರೀಕ್ಷೆ ಇದೆ. ಆರಂಭದ ದಿನ ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿರಂತರವಾಗಿ ಒಂದು ಚಂದ್ರನ ಒಂದು ಅನುಗ್ರಹ ಅಥವಾ ಆಶೀರ್ವಾದ ಸಿಗುವಂಥದ್ದಿರುತ್ತೆ. ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ ಸಹ ನಿಮಗೆ ಅಂತರ್ಗತವಾಗಿರುವ ಕಾರಣ ಆರಂಭದ 3 ದಿನಗಳಲ್ಲಿ ವಿಶೇಷವಾಗಿ ಲಾಭ ಸ್ಥಾನದ ಚಂದ್ರನು ನಿಮಗೆ ಜಯ, ಸುಖ, ಲಾಭವನ್ನು ಕೊಡ್ತಾನೆ. ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲುತ್ತೆ. ಕೆಲವೊಂದು ದಿನಗಳಲ್ಲಿ ನಿಮಗೆ ಮಧ್ಯೆ ಉತ್ತಮ ಫಲಗಳು ಬಂದೇ ಬರುತ್ತವೆ. ಸಾಡೆ ಸಾತಿಯ ಪ್ರಭಾವ ಅಥವಾ ರಾಹು ಕೇತುಗಳ ವೈರುಧ್ಯ ಅಥವಾ ಇನ್ನಿತರ ಗ್ರಹಗಳ ವೈರುಧ್ಯ ಇದ್ದರೂ ಸಹಿತ ಮೇಷರಾಶಿಯವರಿಗೆ 10, 11, 12ರಲ್ಲಿ ವಿಶೇಷವಾದ ಲಾಭ, ಸುಖ, ಜಯ ಇದೆ. ಅದೇ ರೀತಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪ್ರಗತಿಯಾಗುವಂಥದ್ದು, ಹಣಕಾಸು ಚೆನ್ನಾಗಿ ಹರಿವಾಗುವಂಥದ್ದು ಅಥವಾ ಬಾಕಿ ಉಳಿದಂಥ ಯಾವುದೇ ಹಣಕಾಸಿನ ಒಪ್ಪಂದಗಳು ಈಗ ಮರುಚಾಲನೆ ಸಿಕ್ಕಿ ನಿಮಗೆ ಕೈಗೆ ಹಣ ಬರುವಂಥದ್ದು, ಸಾಲಗಳನ್ನು ತೀರಿಸಲು ಅವಕಾಶ ಬರುವಂಥದ್ದು ಹಲವಾರು ಶುಭ ಫಲಗಳು ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಖಂಡಿತವಾಗಿ ಸಿಗುವಂಥ ಚಂದ್ರಾನುಗ್ರಹದ ಲಾಭ ಸ್ಥಾನದ ಚಂದ್ರಾನುಕೂಲದ. ಯಾಕಂದರೆ ತಿಂಗಳಲ್ಲಿ 1 ಬಾರಿ ಅಷ್ಟೇ ಸಿಗುತ್ತೆ, ಪದೇ ಇಂಥ ಅವಕಾಶ ಸಿಗೋದಿಲ್ಲ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆರಂಭದ 3 ದಿನ, ನಂತರದ 3 ದಿನ ನಿಮಗೆ ವಿರುದ್ಧವಾಗಿರ್ತದೆ. ಅಲ್ಲಿ 13, 14ರಲ್ಲಿ ಸ್ವಲ್ಪ ನಿಮಗೆ ವೈರುಧ್ಯವಾದ ಫಲವನ್ನು ಕಾಣ್ಬೋದು. ಬುಧವಾರ, ಗುರುವಾರದಲ್ಲಿ ಸ್ವಲ್ಪ ವೈರುಧ್ಯವಾದ ಫಲವನ್ನು ಕಾಣುವಂಥದ್ದು. 13, 14ರಲ್ಲಿ ಕೆಲವೊಮ್ಮೆ ನಷ್ಟ ಕಷ್ಟಗಳಾಗುವಂಥದ್ದು, ವಿರುದ್ಧ ಫಲಗಳಾಗುವಂಥದ್ದು, ಯಾರೋ ನಿಮಗೆ ಮೋಸ ಮಾಡುವಂಥ ಘಟನೆ ಅಥವಾ ಸುಳ್ಳು ಮಾಹಿತಿ ಕೊಟ್ಟು ನಿಮ್ಮಿಂದ ಏನೋ ನಷ್ಟಕ್ಕೆ ಒಳಗಾಗುವಂಥದ್ದು ಮಾಹಿತಿ, ಅಥವಾ ಈ ಕೌಟುಂಬಿಕವಾದ ವಿವಾದ, ತಂದೆ ಮಕ್ಕಳಲ್ಲಿ, ತಾಯಿ ಮಕ್ಕಳಲ್ಲಿ, ಅಥವಾ ಇನ್ನಿತರ ನೀವು ಪತಿ ಪತ್ನಿ ವರ್ಗದಲ್ಲಿ ಸಹ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು 13, 14ರಲ್ಲಿ ಬರ್ಬೋದು. ಆ ಬಳಿಕ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಮತ್ತೊಮ್ಮೆ ನಿಮಗೆ ಚಂದ್ರನ ಒಂದು ಜನ್ಮದಲ್ಲಿ ಬರ್ತಾ ಇದ್ದಾನೆ. ಶುಕ್ರವಾರ, ಶನಿವಾರ 15, 16ರಲ್ಲಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ. ಭೂಮಿ, ಮನೆ ಕೊಡುವ ವಿಚಾರಕ್ಕೆ ಚಾಲನೆ, ಸರ್ಕಾರದ ಕೆಲಸಗಳು ಕ್ಷಿಪ್ರವಾಗಿ ಆಗುವಂಥದ್ದು ಮುಂತಾದ ಹಲವು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ಶುಭವಾಗಿ ಆಗುತ್ತೆ ಶುಕ್ರವಾರ, ಶನಿವಾರ. ಹಾಗಾಗಿ ಗಮನದಲ್ಲಿಟ್ಕೊಳ್ಳಿ. ನಿಮಗೆ ವಾರದ ಆರಂಭ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಶುಕ್ರವಾರ, ಶನಿವಾರ ಅತ್ಯದ್ಭುತವಾಗಿ 5 ದಿನಗಳು ನಿಮಗೆ ಚಂದ್ರಾನುಕೂಲ ಇದೆ, ಶುಕ್ರಾನುಕೂಲ ಇದೆ, ರಾಹುವಿನ ಬೆಂಬಲ ಇರುತ್ತೆ. ಹಾಗೆ ಅನೇಕ ಉತ್ತಮ ಫಲಗಳನ್ನು ನೀವು ಪಡೆಯಬಹುದಾಗಿದೆ. ಇನ್ನು ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಸ್ನೋ ಅಥವಾ ಹಿಮದ ಬಣ್ಣ,
ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಸ್ನೋ ಗ್ರೇ ವೈಟ್ ಬಣ್ಣವನ್ನು ಬಳಸ್ಕೊಳ್ಳಿ. ಹಾಗೆಯೇ ಬುಧನ ಪರಿವರ್ತನೆ ಆದಾಗ ನಿಮಗೆ 15ನೇ ತಾರೀಕಿಂದ ಅಲ್ಲಿ ಬುಧನ ಅನುಕೂಲತೆ ಸಹ ಬರುತ್ತೆ. 15ರಿಂದ ಬುಧನು ಅನುಕೂಲವಾಗಿರೋ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಹಾಗೂ ಸಂಖ್ಯೆ ಇದನ್ನು 15ರಿಂದ ಬಳಸ್ಕೊಳ್ಬೋದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಶುಭ ಆರಂಭ. ಅಲ್ಲಿ ಕರ್ಮಸ್ಥಾನದ ಚಂದ್ರನು ನಿಮಗೆ ಆರಂಭದಲ್ಲೇ ಅತ್ಯುತ್ತಮವಾದ ಉತ್ತಮ ಫಲವನ್ನು ಕೊಡ್ತಾನೆ. ವಾರದ ಆರಂಭದ 5 ದಿನಗಳು ನಿಮಗೆ ಈ ಬಾರಿ ಅದ್ಭುತವಾದ ಫಲವನ್ನು ಕೊಡ್ತಾ ಇರ್ತವೆ. ಅಲ್ಲಿ ಪಂಚಗ್ರಹಗಳ ಬೆಂಬಲ ನಿಮಗೆ ವಾರ ಪೂರ್ತಿ ಇದೆ. ಅಲ್ಲಿ ವಿಶೇಷವಾಗಿ ಗುರುವಿನ ಬೆಂಬಲ, ಗುರು ಅನುಕೂಲ ಇರುವಂಥದ್ದು, ಅಲ್ಲಿ ರಾಹುವಿನ ಬೆಂಬಲ, ಶುಕ್ರನ ಅನುಕೂಲ, ಶನಿ ಮಹತ್ವರ ಪೂರ್ವಕವಾಗಿರುತ್ತದೆ. ಹಾಗಾಗಿ ಚಂದ್ರನು ಸೇರಿ 5 ಗ್ರಹಗಳು ನಿಮಗೆ ವಾರದ ಆರಂಭದಲ್ಲಿ ಅದ್ಭುತವಾದ ಫಲವನ್ನು ಕೊಡ್ತದೆ. ಭಾನುವಾರ, ಸೋಮವಾರ, ಮಂಗಳವಾರ ಯಶಸ್ಸು, ಜಯ, ಲಾಭ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ವಿಶೇಷವಾದ ನಿಮಗೆ ಶುಭ ಸುದ್ದಿಗಳು ಬರುವಂಥದ್ದು, ಆಕಸ್ಮಿಕ ಧನಲಾಭ, ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ನೀವು ಹೊಸ ಉದ್ಯೋಗಕ್ಕೆ ಅಥವಾ ಹೆಚ್ಚಿನ ಒಂದು ಮೌಲ್ಯದ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಅದರ ಒಂದು ಆಫರ್ ಲೆಟರ್ಗಳು ನಿಮಗೆ ಬರೋದಾಗಲಿ, ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಹೊಸ ಕಾಂಟ್ರಾಕ್ಟ್, ಹೊಸ ಆರ್ಡರ್ಗಳು ಸಿಗುವಂಥದ್ದು, ಉದ್ಯಮದವರಿಗೆ ವಸ್ತುಗಳಿಗೆ ಹೆಚ್ಚು ಬೆಲೆ ಹೆಚ್ಚಳ ಆಗಿ ಅವರಿಗೆ ಮತ್ತಷ್ಟು ಲಾಭಗಳು ಬರುತ್ತೆ. ಕೃಷಿಕರಿಗೂ ಲಾಭ, ಆದಾಯ ಹೆಚ್ಚಳ, ಅಥವಾ ಕಲಾವಿದರು, TV, ಸಿನಿಮಾ, ಮಾಧ್ಯಮ ಮುಂತಾದವರಿಗೂ ಸಹ 10, 11, 12ರಲ್ಲಿ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಅದ್ಭುತವಾದ ಶುಭ ಸುದ್ದಿಗಳು, ಹೊಸ ಆರ್ಡರ್ಗಳು, ಹೊಸ ಯೋಜನೆಗಳ ಒಂದು ಒಪ್ಪಂದಗಳು, ಕಾಂಟ್ರಾಕ್ಟ್ಗಳು ಎಲ್ಲ ಬರ್ತವೆ. ಅದನ್ನು ನೀವು ಒಂದು ಒಳ್ಳೆಯ ಮನಸ್ಸಿನಿಂದ ಸ್ವಾಗತ ಮಾಡಿಕೊಂಡು ಬಳಸ್ಕೊಳ್ಳಿ. ಯಾಕಂದರೆ ನಿಮಗೆ ಅದ್ಭುತವಾದ ಗುರುಬಲ ಇರುವಂಥದ್ದು ಈ ಮೇ ತಿಂಗಳಲ್ಲಿ ಕೊನೆಯಾಗುತ್ತೆ. ನೆನಪು ಎಲ್ಲ ವೃಷಭರಾಶಿಯವರು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ. ಹಾಗಾಗಿ ಪ್ರಮುಖವಾದ ನಿರ್ಧಾರ ಇದ್ದರೆ, ಕೆಲಸ ಕಾರ್ಯ ಇದ್ದರೆ, ಮದುವೆ ಮುಂಜೆ ವಿಚಾರ, ಉದ್ಯೋಗ ಬದಲಿಸುವ ವಿಚಾರ, ಮನೆ ಬದಲಿಸುವಂಥ ವಿಚಾರ, ಯಾವುದೇ ಜೀವನದ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಅಥವಾ ಒಂದು ಹೆಜ್ಜೆ ಇಡಲಿಕ್ಕೆ ಖಂಡಿತ ಈಗ ಭಾಳ ಉತ್ತಮದ 10, 11, 12ರಲ್ಲಿ. ಆ ಬಳಿಕ 13, 14 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ, ಗುರುವಾರ ಸಹ ಹಾಗೆ ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗುತ್ತೆ. ವ್ಯಾಪಾರ, ಉದ್ಯಮ ಪ್ರಗತಿ, ಲಾಭ ಸ್ಥಾನದ ಚಂದ್ರನಿಂದಾಗಿ ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ವಸ್ತ್ರ, ಆಭರಣ, ಯಂತ್ರೋಪಕರಣ ಕೊಳ್ಳುವಂಥದ್ದು, ಭೂಮಿ, ಮನೆ, ವಾಹನ ಕೊಳ್ಳುವಂಥ ಅವಕಾಶ, ಮಿತ್ರರಲ್ಲಿ ನಿಮಗೆ ಉತ್ತಮವಾದ ಪ್ರತಿಕ್ರಿಯೆಗಳು ಸಿಗುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ಸಕ್ಸಸ್ ರೇಟು ಬಹಳ ಉತ್ತಮ ಇದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೂ ಅಂದುಕೊಂಡಂಥ ಒಂದು ಸೀಟ್ ಆಗಲಿ ಅಥವಾ ಅಂದುಕೊಂಡಂಥ ನಿಮಗೆ ರ್ಯಾಂಕಿಂಗ್ ಎಲ್ಲ ಸಿಗುವಂಥದ್ದು. ಆ ರೀತಿ ಹಲವಾರು ಉತ್ತಮ ಫಲಗಳು. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಜೊತೆಗೆ ವೈಯಕ್ತಿಕ ವಿಚಾರಕ್ಕೂ ಬಹಳ ಉತ್ತಮ ಇದೆ. ಬಾಂಧವ್ಯ, ಪತಿ ಪತ್ನಿಯರದಾಗಲಿ ಅಥವಾ ಈ ತಂದೆ ಮಕ್ಕಳದಾಗಲಿ ಬಾಂಧವ್ಯ ಸಹ ಅನುಕೂಲಕರವಾಗಿ ಖುಷಿಯ ವಾತಾವರಣದಿಂದ ಇರುತ್ತೆ. ಹಾಗಾಗಿ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಕೊನೆಯ 2 ದಿನಗಳು ಸ್ವಲ್ಪ ವೈಪರೀತ್ಯ ಕಂಡುಬರುತ್ತೆ. ಶುಕ್ರವಾರ, ಶನಿವಾರ ಅಂದರೆ 15, 16ರಲ್ಲಿ ಸ್ವಲ್ಪ ವೈಪರೀತ್ಯ ಕಂಡುಬರುತ್ತೆ. ಅಲ್ಲಿ ಮಾತಿನ ಚಕಮಕಿ, ಮನಸ್ತಾಪಗಳು, ಒಂದೊಂದು ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಅಥವಾ ಇತರರು ನಿಮ್ಮನ್ನು ವಿರೋಧಿಸುವಂಥದ್ದು, ಕೆಲವರು ಅಸಹಕಾರ ಕೊಡುವಂಥದ್ದು, ಅಥವಾ ಯಾವುದಾದ್ರೂ ಕಾರಣದಿಂದ ನಿಮಗೆ ನಷ್ಟಗಳು ಸಂಭವಿಸುವಂಥದ್ದು. ಹಾಗಾಗಿ ಅಷ್ಟು ಉತ್ತಮವಾಗಿಲ್ಲ. ಚಂದ್ರ ಅನುಕೂಲ ಸ್ವಲ್ಪ ಕಡಿಮೆ ಇದೆ. ಹಾಗೆಂದು ನೀವು ಅಷ್ಟು ಆತಂಕ ಪಡುವಂತಿಲ್ಲ. ಗುರುಬಲ, ಶುಕ್ರನ ಬೆಂಬಲ ಅವೆಲ್ಲ ಇದ್ದೇ ಇರುತ್ತೆ. ಶನಿ ಮಹಾತ್ಮರ ಅನುಕೂಲ, ಇತರ 4 ಗ್ರಹಗಳ ಉತ್ತಮ ಫಲ ನಿಮಗೆ ಸಿಗುತ್ತೆ. ಕೇವಲ ಚಂದ್ರ ಅನುಕೂಲ ಅಷ್ಟೊಂದು ಇರುವುದಿಲ್ಲ 15, 16ರಲ್ಲಿ. ಹಾಗಾಗಿ ಈ ವಾರ ಅದ್ಭುತವಾದ ಶುಭ ಫಲವನ್ನು ನೀವು ಪಡೆಯಲಿದ್ದೀರಾ. ಅನೇಕ ಇಷ್ಟಾರ್ಥಗಳು ಕೈಗೂಡಲಿವೆ. ನಿಮ್ಮ ಕನಸುಗಳು ನನಸಾಗಲಿವೆ. ಹೊಸ ಯೋಜನೆಗಳಿಗೆ, ಹೊಸ ಸಂಬಂಧಗಳಿಗೆ ಈಗ ನಾಂದಿ ಹಾಡುವಂಥ ಶುಭ ವಾರ ಆಗಿರುತ್ತೆ. ಈ ವಾರ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ವೈಟ್, ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 2, 3, 4, 6, 8 2, 3, 4, 6, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ವಾರದ ಸಾಮಾನ್ಯ ಆರಂಭ ದಿನದಲ್ಲಿ ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಇದೆ. ಹಾಗೆಂದು ನೀವು ಆತಂಕ ಪಡುತ್ತಿರಲಿಲ್ಲ. ನಿಮಗೆ ಸೂರ್ಯಾನುಕೂಲ ಇರುವಂಥದ್ದಿದೆ. ಅದೇ ರೀತಿ ಬುಧಾನುಕೂಲ, ಶುಕ್ರಾನುಕೂಲ ಎಲ್ಲ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ. ಹಾಗಾಗಿ ಆತಂಕ ಪಡುವಂಥದ್ದೇನಿಲ್ಲ. ಹಾಗಾಗಿ ಈ ದಿನಗಳಲ್ಲಿ ಅಂದರೆ ಆರಂಭದ ದಿನಗಳಲ್ಲಿ ಭಾನುವಾರ, ಸೋಮವಾರ ಹಾಗೂ ಮಂಗಳವಾರ ಈ ಖರ್ಚು ವೆಚ್ಚಗಳು ಜಾಸ್ತಿ ಬರ್ಬೋದು. ಮಾತಿನ ಚಕಮಕಿಗಳು ಬರ್ಬೋದು. ಯಾವುದಾದ್ರೂ ಒಂದು ಬೇಸರವಾಗುವಂಥ ಘಟನೆಗಳು ಅಥವಾ ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಅವಮಾನ ಅಥವಾ ಮನಸ್ಸಿಗೆ ಒಂದು ನೋವಾಗುವಂಥ ಚುಚ್ಚು ಮಾತುಗಳೆಲ್ಲ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ವಿಚಾರವಾಗಿ ಮಾತು, ನಡವಳಿಕೆ ಮತ್ತು ಹಣಕಾಸಿನ ನಿರ್ವಹಣೆ, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಅಂದರೆ ಖರ್ಚು ಮಾಡುವುದು ಅಂತ ಹೇಳ್ತೇವೆ. ಹಾಗೆ ಖರ್ಚು ಮಾಡೋದರ ಬಗ್ಗೆ ಸ್ವಲ್ಪ ಎಚ್ಚರ ಬೇಕಾಗುತ್ತೆ. ಮಾತಿನ ಬಗ್ಗೆ ಅಲ್ಲಿ ನೀವು ನಿಮ್ಮ ಯಾವುದು ರಾಂಗ್ ಖರ್ಚು ಮಾಡೋದಾಗಲಿ, ಅಪವ್ಯಯ, ದುರ್ವ್ಯಯ ಮಾಡೋದಾಗಲಿ, ಉದಾಹರಣೆಗೆ ಕಡಿಮೆ ಮೌಲ್ಯದ ವಸ್ತುಗೆ ಹೆಚ್ಚು ಬೆಲೆ ತೆರೋದಾಗಲಿ, ಅಥವಾ ಯಾವ ಒಂದು ಅನರ್ಹ ವ್ಯಕ್ತಿಗಳ ಜೊತೆಗೆ ಹಣಕಾಸಿನ ವ್ಯವಹಾರ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನೀವು ಮನಸ್ಸು ಮಾಡೋದು ಮುಂತಾದೆಲ್ಲ ಆಗುತ್ತೆ. ಹಾಗಾಗಿ ತಪ್ಪು ನಿರ್ಧಾರ ಮತ್ತು ತಪ್ಪು ಮಾತಿನಿಂದ ತೊಂದರೆಗಳು 10, 11, 12ರಲ್ಲಿ ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅದರ ಹೊರತು ಹೆಚ್ಚಿನ ಏನು ಆತಂಕ ಪಡುವುದಿಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಬುಧವಾರ, ಗುರುವಾರ ಅದ್ಭುತವಾದ ಉತ್ತಮ ಫಲ ನಿಮಗೆ ಬರಲಿದೆ. ಕರ್ಮಸ್ಥಾನದ ಚಂದ್ರನು ಅಲ್ಲಿ ಒತ್ತಾಗಿ ಬರೋದ ಕಾರಣ ಅಲ್ಲಿ ಒಂದು ಸೂರ್ಯಾನುಕೂಲ, ಚಂದ್ರ ಅನುಕೂಲ, ಅದೇ ರೀತಿ ಶುಕ್ರನ ಅನುಕೂಲತೆಗಳು ನಿಮಗೆ ಲಾಭ, ಸುಖ, ಜಯವನ್ನು, ಯಶವನ್ನು ಕೊಡ್ತಾ ಇರುತ್ತೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಪ್ರವಾಸಗಳು ಸಿದ್ಧಿಯಾಗುವಂಥ ಅವಕಾಶ, ಉದ್ಯೋಗದ ಪ್ರಯತ್ನದಲ್ಲಿ ಯಶಸ್ಸು, ಮನಸ್ಸಿಗೆ ಒಪ್ಪುವಂಥ ಕಾರ್ಯಗಳು ಜರುಗುತ್ತವೆ. ಕೃಷಿ, ಕೈಗಾರಿಕಾ ಚಟುವಟಿಕೆ ಮಟ್ಟಿಗೆ ಹೆಚ್ಚಿನ ಲಾಭ, ಆದಾಯಗಳು ಅಥವಾ ಹೊಸ ಆರ್ಡರ್ ಒಪ್ಪಂದಗಳು ಸಿಗ್ತವೆ 13, 14ರಲ್ಲಿ.
ಇನ್ನು ವಾರದ ಕೊನೆ 2 ದಿನಗಳು ಸಹ ಹಾಗೆ ಶುಕ್ರವಾರ ಶನಿವಾರ 15, 16ರಲ್ಲಿ ಸಹ ಚಂದ್ರ ಅನುಕೂಲ ಉತ್ತಮವಾಗಿರುತ್ತೆ. ಅಲ್ಲಿ ಮೇಷದಲ್ಲಿರುವಂಥ ಚಂದ್ರನು ಲಾಭಸ್ಥನಾಗಿ ನಿಮಗೆ ಅನೇಕ ಲಾಭವನ್ನು ಜಯವನ್ನು ಜೊತೆಗೆ ಭೂಮಿ ವ್ಯವಹಾರದಲ್ಲಿ ಏನಾದರೂ ಅವರಿಗೆ ಸಿದ್ಧಿಯಾಗುವಂಥದ್ದು, ಮನೆ ಭೂಮಿ ಕೊಳ್ಳುವಂಥ ಅವಕಾಶ ಅಥವಾ ಯಾವುದಕ್ಕಾದ್ರೂ ನೀವು ಹಿಂದೆ ಮಾಡಿದ ಒಂದು ಅಡ್ವಾನ್ಸ್ಗೆ ಅದರ ಒಂದು ಪ್ರತಿಫಲವಾಗಿ ಭೂಮಿಯನ್ನು ಮನೆಯನ್ನು ಪಡೆಯುವಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಕಾಶ ಮುಂತಾದೆಲ್ಲ ಇರುತ್ತೆ. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಅದ್ಭುತವಾದ ಫಲ, ಅವರ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಪ್ರತಿಫಲ ಬರುತ್ತೆ. ಮಹಿಳೆಯರು ಗೃಹಿಣಿಯರಿಗೆ ಸಹ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳು ಪಾಲ್ಗೊಂಡು ಮನಸ್ಸಿಗೆ ಖುಷಿಯಾಗುವಂಥದ್ದು, ಈ ರೀತಿ ಅದ್ಭುತವಾದ ಫಲಗಳು ನಿಮಗೆ ಬರಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಬೇಕು ಮಾತು ಮತ್ತು ಹಣಕಾಸಿನ ಬಗ್ಗೆ. ಅದರ ಹೊರತು ನಿಮಗೆ ಗುರುವಾರ, ಶುಕ್ರವಾರ, ಶನಿವಾರ ಹಾಗೂ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನವು 13, 14, 15, 16 4 ದಿನವು ಅದ್ಭುತವಾದ ಉತ್ತಮ ಫಲಗಳು ಖಂಡಿತ ಬರಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಬಳಸ್ಕೊಳ್ಬೋದು. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸ್ಬೋದು. ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ಹಾಗೂ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7. ಹಾಗಾಗಿ ಆರೆಂಜ್, ಗ್ರೀನ್, ವೈಟ್ ಮಿಕ್ಸ್ ಹಾಗೂ ಸಂಖ್ಯೆಗಳು 1, 2, 5, 6, 7 ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕಟಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ. ಅಲ್ಲಿ ನಿಮಗೆ ರವಿಯ ಅನುಕೂಲ ವಾರ ಪೂರ್ತಿ ಇದೆ. ರವಿ ಅಂದರೆ ಸೂರ್ಯ ಭಗವಂತನ ಅನುಕೂಲ, ಬುಧನ ಅನುಕೂಲ ವಾರ ಪೂರ್ತಿ ಇದೆ, ಶುಕ್ರನ ಅನುಕೂಲ ವಾರ ಪೂರ್ತಿ ಇದೆ. ಹಾಗೆಂದು ನೀವು ವಾರ ಪೂರ್ತಿ ನಿಮಗೆ ಒಳ್ಳೆಯ ಫಲನೇ ಇರುತ್ತೆ. ಖಂಡಿತವಾಗಿ ಯೋಚನೆ ಚಿಂತೆ ಮಾಡಬೇಕಾಗಿಲ್ಲ. ಹಣಕಾಸು ವಿಚಾರ, ಆರೋಗ್ಯದ ವಿಚಾರ, ಜೊತೆಗೆ ಕೌಟುಂಬಿಕ ವಿಚಾರ ಎಲ್ಲ ನಿಮಗೆ ಶುಕ್ರ ಮತ್ತು ರವಿಯ ಆಶೀರ್ವಾದದಿಂದ, ಅದೇ ರೀತಿ ಬುಧನ ಆಶೀರ್ವಾದದಿಂದ ಉತ್ತಮವಾಗಿರುತ್ತೆ. ವ್ಯಾಪಾರ, ಉದ್ಯಮ ಇತ್ಯಾದಿ ಮಾಡೋರಿಗೆ ಉತ್ತಮವಾದ ಪ್ರತಿಫಲಗಳು ಕಂಡು ಬರ್ತವೆ. ಕೃಷಿಕರಿಗೆ, ಉದ್ಯಮಿಗಳಿಗೆ ಸಹ ಅನೇಕ ರೀತಿಯ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಹಾಗೆಂದು ವಾರ ಪೂರ್ತಿ ನಿಮಗೆ ಈ 3 ಗ್ರಹಗಳ ಒಂದು ಬೆಂಬಲ ಇದ್ದೇ ಇರುತ್ತೆ. ಇನ್ನು ವಾರದ ಆರಂಭದ ದಿನಗಳಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. 10, 11, 12ರಲ್ಲಿ ಚಂದ್ರನು ವೈರುಧ್ಯವಾಗಿ ಪರಿಣಾಮ ಮಾಡುವ ಕಾರಣ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ ಕಲಹ, ವಾಗ್ವಾದ ಬರ್ಬೋದು. ಕಿರಿಯರು ನಿಮ್ಮನ್ನು ನಿಂದಿಸೋದು, ಕಿರಿಯರ ಜೊತೆಗೆ ಏನಾದ್ರು ಮನಸ್ತಾಪಗಳು, ನಿಮ್ಮದೇ ತಮ್ಮ, ತಂಗಿ ಅಥವಾ ಸೋದರ ಅಥವಾ ನಿಮ್ಮದೇ ಮಕ್ಕಳು ಇರ್ಬೋದು. ಹೀಗಾಗಿ ಕಿರಿಯರು ನಿಮ್ಮನ್ನು ನಿಂದಿಸೋದಾಗಲಿ ಅಥವಾ ನಿಮ್ಮನ್ನು ವಿರೋಧಿಸುವಂತಹ ಘಟನೆಗಳು, ಉದ್ಯೋಗ ಸ್ಥಳದಲ್ಲಿ ಸಾಗಿ ನಿಮಗಿಂತ ಜೂನಿಯರ್ಗಳಿಂದ ನಿಮಗೆ ಅಸಹಕಾರ, ನಾನ್ ಕೋಆಪರೇಷನ್ ಅಂತಹ ಘಟನೆಗಳು, ಮನಸ್ಸಿಗೆ ಏನಾದರೂ ನಿಮಗೆ ನೋವಾಗುವಂಥ ಅವರ ಚುಚ್ಚು ಮಾತುಗಳೆಲ್ಲ ಬರ್ಬೋದಾಗಿದೆ. ಹಾಗಾಗಿ 10, 11, 12ರಲ್ಲಿ ಮಾತಿನ ಬಗ್ಗೆ ನಿಗಾ, ಅನಾವಶ್ಯಕ ಕಲಹ ಮಾಡೋದಾಗಲಿ, ವಾಗ್ವಾದ ಮುಂದುವರಿಸಿದಾಗಲೂ ಅಷ್ಟು ಒಳ್ಳೆಯದಲ್ಲ. ಹಣಕಾಸಿನ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಅದರ ಹೊರತು ಆರೋಗ್ಯ ವಿಚಾರ, ಇನ್ನಿತರ ವಿಚಾರ ಎಲ್ಲ ಉತ್ತಮವಾಗಿ ಇರುತ್ತೆ. ನಂತರ 13, 14 ನಿಮ್ಮ ಪಾಲಿಗೆ ಉತ್ತಮ ಅವಕಾಶ ಇದೆ. ಬುಧವಾರ, ಗುರುವಾರದಲ್ಲಿ ನಿಮಗೆ ವಿಶೇಷವಾದ ಶುಭ ಫಲಗಳು, ಲಾಭ ಜಯಗಳು ಆಗ್ತವೆ. ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೂ ಶುಭ ಸುದ್ದಿಗಳು ಬರ್ತವೆ. ನಾನು ಕೊನೆಯ 2 ದಿನಗಳು 15, 16 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಕರ್ಮಸ್ಥಾನದ ಚಂದ್ರನ ವಿಶೇಷವಾದ ಆಶೀರ್ವಾದ ಬರುವ ಕಾರಣ ರವಿ, ಚಂದ್ರ, ಶುಕ್ರ ಮತ್ತು ಅಲ್ಲಿ ವಿಶೇಷವಾಗಿ ಬುಧನ ಬೆಂಬಲ ನಮಗೆ ಚತುರ್ಗ್ರಹಗಳಿಂದ ಅನೇಕ ರೀತಿಯ ಅನಿರೀಕ್ಷಿತ ಫಲಗಳು, ಮನಸ್ಸಿಗೆ ಒಪ್ಪುವಂಥ ಘಟನೆ, ಪ್ರವಾಸ ಹೋಗುವಂಥ ಘಟನೆ, ವಿದೇಶದ ಮೂಲದ ಉದ್ಯೋಗ, ವಿದೇಶದ ಮೂಲದ ಶಿಕ್ಷಣದ ಅವಕಾಶ, ಯಾವುದೇ ಪ್ರಯತ್ನದಲ್ಲಿ ಬೇಗನೆ ನಿಮಗೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಜಯ ಆಗುವಂಥದ್ದು, ಆಸ್ತಿ ವಿವಾದಗಳು, ಕೌಟುಂಬಿಕ ವಿವಾದಗಳು ಬಗೆಹರಿದು ಮನಸ್ಸಿಗೆ ಖುಷಿಯಾಗುವಂಥದ್ದು, ಈ ರೀತಿ ಹಲವಾರು ನೆಮ್ಮದಿಯ ಘಟನೆಗಳು ಈ ವಾರದಲ್ಲಿ ಜರುಗುತ್ತವೆ. ಈ ವಾರ ಪೂರ್ತಿ ನಿಮಗೆ ರವಿ ಮತ್ತು ಶುಕ್ರ ಹಾಗೂ ಬುಧರು ನಿಮಗೆ ಆಶೀರ್ವಾದ ಮಾಡಿಕೊಂಡು ಹಣಕಾಸಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಜೊತೆಗೆ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಪ್ರಯತ್ನ ಪಟ್ಟರೆ ಬೇಕಾಗುತ್ತೆ. ಭೂಮಿ ಸಂಬಂಧಿತ ವ್ಯವಹಾರಗಳು ನಿಮ್ಮ ಪರವಾಗಿ ಜಯ ಆಗುತ್ತೆ. ಈ ವಾರ ಬಳಸ್ತಕ್ಕಂಥ ಬಣ್ಣಗಳು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆ 1, 5, 6, 1, 5, 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಸಿಂಹರಾಶಿಗೆ ಈ ವಾರದ ಆರಂಭ ಶುಭ ಆರಂಭ. ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿರಂತರವಾಗಿ ಚಂದ್ರ ಅನುಕೂಲ ನಿಮಗೆ ಅತ್ಯದ್ಭುತವಾಗಿದ್ದು, ಗುರುಬಲದ ಕೊನೆಯ ಕೆಲವು ದಿನಗಳಷ್ಟೇ ಉಳಿದಿವೆ. ಯಾಕಂದರೆ ಮೇ ತಿಂಗಳು ಮುಗಿದಾಗ ನಿಮಗೆ ಗುರುಬಲ ಮುಗಿದಿರುತ್ತೆ, ಗುರುವಿನ ಅನುಕೂಲ ಇದೆ. ಅದೇ ರೀತಿ ಈ ವಾರದಲ್ಲಿ ನಿಮಗೆ ಶುಕ್ರನ ಒಂದು ಪ್ರತಿಫಲವು ಈ ಮಧ್ಯದಲ್ಲಿ ಆರಂಭ ಆಗುತ್ತೆ. 13ನೇ ತಾರೀಕಿನ ಬಳಿಕ 14ರಿಂದ ಶುಕ್ರನ ಪ್ರತಿಫಲ ಆರಂಭ ಆಗುತ್ತೆ. ಹಾಗೆಯೇ ಈ ಬುಧನ ಒಂದು ಅನುಕೂಲತೆ ನಿಮಗೆ 15ರಿಂದ ಆರಂಭ ಆಗುತ್ತೆ. ಹಾಗಾಗಿ ಈ ವಾರದಲ್ಲಿ ಆರಂಭದಲ್ಲಿ ನಿಮಗೆ ಅಲ್ಲಿ ಚಂದ್ರಾನುಕೂಲ, ಆ ಬಳಿಕ ಬರುವಂತಹ ಬುಧ ಮತ್ತು ಈ ಶುಕ್ರರ ಅನುಕೂಲಗಳು ನಿಮಗೆ ಒಂದು ಉತ್ತಮವಾದ ಪ್ರತಿಫಲವನ್ನು ಕೊಡ್ತವೆ. ಜೊತೆಗೆ ಗುರುಬಲ ನಿರಂತರವಾಗಿ ವಾರ ಪೂರ್ತಿ ಇದೆ. ಹಾಗಾಗಿ ಇವೆಲ್ಲವೂ ನಿಮಗೆ ನಿಮ್ಮ ಫೇವರ್, ಅಂದರೆ ನಿಮ್ಮ ಪರವಾಗಿರುವಂಥ ಘಟನೆಗಳು. ಜೊತೆಗೆ ಈ ರವಿಯ ಪರಿವರ್ತನೆ ಆದಾಗ ಅಲ್ಲಿ 15 ದಿನದ ಬಳಿಕ ನಿಮಗೆ ರವಿ ಸಹ ನಿಮ್ಮ ಪರವಾಗಿ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ
ಅನೇಕ ನಿಮ್ಮ ಪ್ರಮುಖ ನಿರ್ಧಾರಗಳನ್ನು ಈ ವಾರದಲ್ಲಿ ನೀವು ಪರಿಶೀಲಿಸಿ ಖಂಡಿತ ಅದನ್ನು ಪೂರೈಕೆ ಮಾಡೋದು ಒಳ್ಳೆಯದು. ಯಾಕಂದರೆ ನಿಮಗೆ ಜೂನ್ ತಿಂಗಳ ಬಳಿಕ ಇವೆಲ್ಲವೂ ಗ್ರಹಾನುಕೂಲಗಳು ವಿರುದ್ಧವಾಗಿರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಅದ್ಭುತವಾದ ಪ್ರಯತ್ನಗಳನ್ನು ಮಾಡಿ ವಿಶೇಷವಾದ ಲಾಭ, ಸುಖ, ಜಯ ನೆಮ್ಮದಿದೆ. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟು, ಉದ್ಯೋಗಕ್ಕೆ ಸಂಬಂಧಪಟ್ಟು ಅಥವಾ ವಿವಾಹ, ಮದುವೆ ಆಗುವ ವಿಚಾರ ನಿರ್ಧಾರಗಳಾಗಲಿ, ಉದ್ಯೋಗದ ವಿಚಾರ ನಿರ್ಧಾರಗಳಾಗಲಿ, ಉದ್ಯೋಗ ಬದಲಿಸುವಂಥದ್ದು, ಹೊಸ ಉದ್ಯೋಗ ಪ್ರಯತ್ನಿಸುವಂಥದ್ದು ಇವೆಲ್ಲ ಮಾಡ್ಬೋದು. ಎಲ್ಲದಕ್ಕೂ ಸಕ್ಸಸ್ ರೇಟ್ ಅಂದರೆ ನಿಮ್ಮ ಯಶಸ್ಸು ಅದು ಭಾಳ ಉತ್ತಮವಾಗಿರುತ್ತೆ. ಹಾಗಾಗಿ 10-11 ಚಂದ್ರಾನುಕೂಲ ಉತ್ತಮವಾಗಿರೋ ಕಾರಣ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. 13-14ರಲ್ಲಿ ಸಹ ಉತ್ತಮ ಫಲ. ಚಂದ್ರಾನುಕೂಲತೆ ಕಡಿಮೆ ಇದ್ದರೂ ಇತರ ಗ್ರಹಗಳ ಒಂದು ನಿಮಗೆ ವಿಶೇಷವಾದ ಫಲ. ಇಂದಿನಿಂದ ಶುಕ್ರನ ಅನುಗ್ರಹ ಎಲ್ಲ 13-14ರಿಂದ ಆರಂಭ ಆಗುತ್ತೆ. ಅನೇಕ ರೀತಿಯ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ನೆರವು ಚೆನ್ನಾಗಿರುತ್ತೆ. ಬಾಕಿ ಬರಬೇಕಾದ ಹಣ ಎಲ್ಲ ಬಂದು ಕೈ ಸೇರುತ್ತೆ. ಬಂಧು ಮಿತ್ರರ ಸಹಕಾರ ಸಹ ಇರುತ್ತೆ. 15-16 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಂದಿನಿಂದ ನಿಮಗೆ ಸೂರ್ಯ ಅನುಕೂಲ, ವಿಶೇಷವಾಗಿ ಬುಧ ಅನುಕೂಲ, ಶುಕ್ರ ಅನುಕೂಲಗಳು ಅದ್ಭುತವಾದ ತಮ್ಮ ಒಂದು ಪ್ರಭಾವವನ್ನು ಬೀರುವ ಕಾರಣ ಅವುಗಳ ಒಂದು ಪವರ್ ಅಂದರೆ ಅದರ ಒಂದು ಶಕ್ತಿ ನಿಮ್ಮ ಮೇಲೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಣಕಾಸಿನ ನೆರವು ಉತ್ತಮ ಆಗಿರುತ್ತೆ. ವಿದ್ಯಾರ್ಥಿಗಳಿಗೂ ಶುಭ ಫಲ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣದ ಅವಕಾಶ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಅಥವಾ ರ್ಯಾಂಕಿಂಗ್ಗಳು ಬರುವಂಥದ್ದು, ಅಪೇಕ್ಷೆ ಪಟ್ಟಂಥ ಸ್ಥಾನಮಾನ ಸೀಟುಗಳು ಸಿಗುವಂಥದ್ದು, ಮನೆ, ಭೂಮಿ ಅಥವಾ ಯಂತ್ರ ಉಪಕರಣಗಳ ಸಂಬಂಧಿತ ಒಂದು ಒಪ್ಪಂದಗಳು, ಅದು ಕಾಂಟ್ರಾಕ್ಟ್ಗಳು ಈಗ ರಿನ್ಯೂ ಆಗುವಂಥದ್ದು. ಈ ರೀತಿ ಹಲವಾರು ಕ್ಷೇತ್ರದಲ್ಲಿರುವವರಿಗೆ, ಸಿಂಹರಾಶಿಯವರಿಗೆ ಅದ್ಭುತ ಫಲ ಶುಕ್ರವಾರ ಶನಿವಾರ ಬರಲಿದೆ. ಹಾಗಾಗಿ ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಳಿ. ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5ನ್ನು 15ರಿಂದ ಬಳಸ್ಕೊಳ್ಳುವಂಥದ್ದು. ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6ನ್ನು 14ರಿಂದ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ, ಇದನ್ನು 15ರಿಂದ ಬಳಸ್ಕೊಳ್ಳುವಂಥದ್ದು. ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1. ಹಾಗಾಗಿ ಈ ವಾರದ ಒಂದು ಆದಿ ಭಾಗದಲ್ಲಿ ಸ್ವಲ್ಪ ಚಂದ್ರಾನುಕೂಲ ಉತ್ತಮವಾಗಿರುತ್ತೆ. ಮಧ್ಯಭಾಗದ ಬಳಿಕ ನಿಮಗೆ ಅಲ್ಲಿ ಸೂರ್ಯ, ಶುಕ್ರ ಹಾಗೂ ಬುಧನ ಅನುಕೂಲಗಳು ಒಟ್ಟಾಗಿ ಬರುವ ಕಾರಣ ಅನೇಕ ಶುಭ ಫಲಗಳನ್ನು ಈ ವಾರದ ಕೊನೆಯ ಭಾಗದಲ್ಲಿ ನಿರೀಕ್ಷೆ ಮಾಡ್ಬೋದು. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕನ್ಯಾ ರಾಶಿಗೆ ಈ ವಾರ ಪೂರ್ತಿ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ವಾರಪೂರ್ತಿ ನಿಮಗೆ ಸೂರ್ಯನ ಅನುಕೂಲ ಇರುವಂಥದ್ದು, ರಾಹುವಿನ ಬೆಂಬಲ ಇರುವಂಥದ್ದು, ಜೊತೆಗೆ ವಾರಾಂತ್ಯದಲ್ಲಿ ನಿಮಗೆ ಬರುವಂತಹದ್ದು ಅಲ್ಲಿ ಸೂರ್ಯ ಚಂದ್ರರ ಪರಿವರ್ತನೆ ಇರ್ಬೋದು ಅಥವಾ ಒಂದು ಬುಧನ ಪರಿವರ್ತನೆ, ಶುಕ್ರನ ಪರಿವರ್ತನೆಗಳು ನಿಮಗೆ ವಾರದ ಆರಂಭದಲ್ಲಿ ಸ್ವಲ್ಪ ಪೂರಕವಾಗಿರುತ್ತೆ. ಆರಂಭದಲ್ಲಿ ಶುಕ್ರ, ಬುಧ ಹಾಗೂ ಒಂದು ಚಂದ್ರನ ವಿಶೇಷವಾದ ಅನುಕೂಲಗಳು ಇರೋ ಕಾರಣ ಅಲ್ಲಿ 14ರವರೆಗೆ 10ರಿಂದ 14ರವರೆಗೆ ವಿಶೇಷವಾದ ಶುಭಫಲ ನಿರೀಕ್ಷೆ ಮಾಡೋದು. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ ರೀತಿ 5 ದಿನಗಳು ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ ಉದ್ಯಮ ಪ್ರಗತಿ, ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಅವರ ಒಂದು ಪ್ರಯತ್ನದಲ್ಲಿ ಸಫಲತೆ ಸಿಗುವಂಥದ್ದು. ಅದರಲ್ಲೂ ಮಂಗಳವಾರ, ಬುಧವಾರದಂದು ನಿಮಗೆ ಕೆಲವೊಮ್ಮೆ ಅನಿರೀಕ್ಷಿತ ಧನ ಆಗ್ಬೋದು ಅಥವಾ ಧನ ಆಗಮ, ಜೊತೆಗೆ ಭೂಮಿಗೆ ಸಂಬಂಧಿತ ವ್ಯವಹಾರ ನಿಮ್ಮ ಪರವಾಗಿ ಜಯ ಆಗುವಂಥದ್ದು, ಕೋರ್ಟ್ ಕೇಸುಗಳು ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಮಕ್ಕಳಿಗೆ, ಮಹಿಳೆಯರಿಗೆ, ಗೃಹಿಣಿಯರಿಗೆ ಸಹ ಅದ್ಭುತವಾದ ಶುಭ ಸಮಾಚಾರಗಳು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಂಡು ಉತ್ತಮ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು. ಈ ರೀತಿ ಹಲವಾರು ಕ್ಷೇತ್ರದ ಕನ್ಯಾ ರಾಶಿಯವರಿಗೆ ಉತ್ತಮ ಫಲ. ವ್ಯಾಪಾರ, ಉದ್ಯಮ, ಶಿಕ್ಷಣ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದವರೆಗೆ ಅದ್ಭುತವಾದ ಅವರವರ ಒಂದು ಇಷ್ಟದ ಫಲಗಳು ಅಥವಾ ಕನಸನ್ನು ಸಾಗಲಿಕ್ಕೆ ಈ ವಾರ ಆರಂಭದ ವಿಶೇಷವಾದ ಗ್ರಹಗಳು ಸಹಾಯಕ್ಕೆ ಬರ್ತಾ ಇರ್ತವೆ. ಹಾಗಾಗಿ ಸದುಪಯೋಗ ಪಡಿಸಿಕೊಳ್ಳೋದು. ಕೊನೆ 2 ದಿನಗಳ ಸ್ವಲ್ಪ ಫಲಗಳು ಮಿಶ್ರ ಆಗುವಂಥ ಸಾಧ್ಯತೆ ಇರುತ್ತೆ. ಮಿಶ್ರ ಫಲಗಳಂದರೆ ಅಲ್ಲಿ ಸ್ವಲ್ಪ ಗ್ರಹದ ಬಲ ಕೊರತೆ ಆಗುತ್ತೆ, ಚಂದ್ರನ ಬಲ ಕೊರತೆ ಆಗುತ್ತೆ. ಎಷ್ಟು ದಿನ ಇದ್ದಂತಹ ಒಂದು ಬುಧನ ಬೆಂಬಲ ಅವೆಲ್ಲ ಅಥವಾ ಶುಕ್ರನ ಬೆಂಬಲ ಸ್ವಲ್ಪ ಕಡಿಮೆ ಆಗುತ್ತೆ. 15-16ರಲ್ಲಿ ಆವಾಗ ಸ್ವಲ್ಪ ಹಣಕಾಸಿನ ಖರ್ಚು ಜಾಸ್ತಿ, ನಷ್ಟಗಳಾಗುವಂಥದ್ದು, ವ್ಯಾಪಾರದಲ್ಲಿ ಉದ್ಯಮದಲ್ಲಿ ತೊಂದರೆಗಳಾಗುವಂಥದ್ದು, ಮನಸ್ಸಿಗೆ ಭಯ ಆತಂಕ ಪಡುವಂಥದ್ದು, ಆರೋಗ್ಯದಲ್ಲಿ ಸಹ ಏರುಪೇರು ಬರುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ಶುಕ್ರವಾರ, ಶನಿವಾರ 15-16ರಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಒಳ್ಳೆಯದಲ್ಲ. ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡಲಿಕ್ಕೆ ಸಹ ಒಳ್ಳೆಯದಿಲ್ಲ. ಹಾಗಾಗಿ ಆರಂಭದ 5 ದಿನಗಳನ್ನು ಆಯ್ಕೆ ಮಾಡಿಕೊಂಡು 10ರಿಂದ 14ರವರೆಗೆ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡುವಂಥದ್ದು. ಈಗ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ವೈಟ್ ಅಥವಾ ಬಿಳಿ ಬಣ್ಣ. ಗ್ರೀನ್ ಮತ್ತು ವೈಟ್ ಬಣ್ಣಗಳನ್ನು 14ರವರೆಗೆ ಅಷ್ಟೇ ಬಳಸಿಕೊಳ್ಳುವಂಥದ್ದು. ಇನ್ನು ಸಂಖ್ಯೆಗಳು ನೋಡಿದರೆ 2, 4, 5, 6, 2, 4, 5, 6 ಸಂಖ್ಯೆ ಬಳಸ್ಕೊಳ್ಳಿ. ಅದರಲ್ಲಿ ಆ 5 ಮತ್ತು 6 ಸಂಖ್ಯೆಯನ್ನು 14ರವರೆಗೆ ಅಷ್ಟೇ ಬಳಸ್ಕೊಳ್ಳುತ್ತೆ. ಯಾಕಂದರೆ ಅಲ್ಲಿ ಬುಧ, ಶುಕ್ರರ ಪರಿವರ್ತನೆ ಬಳಿಕ ನಿಮಗೆ ಅಲ್ಲಿ ಬುಧ ಮತ್ತು ಶುಕ್ರರ ಅನುಗ್ರಹ ಇರೋದಿಲ್ಲ 14ರ ಬಳಿಕ. ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಳ್ಳುವಂಥದ್ದು. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿದೆ. ತುಲಾರಾಶಿಗೆ ವಾರದ ಆರಂಭ ಪರವಾಗಿಲ್ಲ. ಎಲ್ಲ ನಿಮ್ಮ ಅನುಕೂಲಕರವಾದಂಥ ಗ್ರಹಗಳ ಒಂದು ಸ್ಥಿತಿ ಇರುತ್ತೆ. ಬುಧಾನುಕೂಲ, ಶುಕ್ರಾನುಕೂಲ, ಶನಿ ಹಾಗೂ ಕೇತುವಿನ ಬೆಂಬಲ ಇರುವ ಕಾರಣ ಚತುರ್ಗ್ರಹಗಳ ರಕ್ಷಣೆ ನಿಮಗೆ ವಾರಪೂರ್ತಿ ಇದೆ. ಚಂದ್ರನ ಬೆಂಬಲ ಆರಂಭದಲ್ಲಿ ಸ್ವಲ್ಪ ಕೊರತೆ ಇದ್ದರೂ ನಿಮ್ಮ ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆದರೆ ಇಲ್ಲಿ ವೈಯಕ್ತಿಕ ವಿಚಾರಕ್ಕೆ ಆರಂಭದ 3 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ 10, 11, 12ರಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಅವಮಾನಕರ ಘಟನೆ, ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯ ಬರುವಂಥದ್ದು, ಪತಿ ಪತ್ನಿಯರ ಮಧ್ಯೆ, ಸಹೋದರರ ಮಧ್ಯೆ, ಬಂಧುಗಳ ಮಧ್ಯೆ ಭಿನ್ನಾಭಿಪ್ರಾಯ,
ಯಾವುದೇ ಸರ್ಕಾರಿ ಮೂಲದಿಂದ ಅಥವಾ ಸರ್ಕಾರಿಗೆ ಸಂಬಂಧಿತವಾದ ಸಂಸ್ಥೆಗಳಿಂದ ನಿಮಗೆ ನೋಟಿಸು, ದಂಡನೆ, ಪೆನಾಲ್ಟಿಗಳು ಬರುವಂಥದ್ದು ಅಥವಾ ಯಾವುದೇ ಒಂದು ನಿಮ್ಮ ಮೇಲೆ ಕೇಸು ಇತ್ಯಾದಿಗಳು ಸಹ ದಾಖಲಾಗುವಂಥದ್ದಾಗಿರುತ್ತೆ. ಹಾಗಾಗಿ 10, 11, 12ರಲ್ಲಿ ಯಾವುದೇ ರೀತಿ ವಿವಾದಕ್ಕೆ, ಕಾಂಟ್ರವರ್ಸಿಗೆ, ಕೇಸುಗಳಿಗೆ ಸಿಲುಕಿಕೊಳ್ಳುವಂಥ ಎಚ್ಚರ. ಅದೇ ರೀತಿ ಯಾವುದೇ ರೀತಿಯ ಒಂದು ವಾಗ್ವಾದ, ಕಲಹವನ್ನು ಮಾಡೋದಂಥ ಎಚ್ಚರ. ಇತರರು ನಿಮ್ಮನ್ನು ಕೆಲವೊಮ್ಮೆ ವಾಗ್ವಾದಕ್ಕೆ, ಕಲಹಕ್ಕೆ ಪ್ರೇರೇಪಣೆ ಮಾಡ್ತಾರೆ. ಹಾಗಾಗಿ ನೀವು ಸ್ವಲ್ಪ ಶಾಂತತೆಯನ್ನು ಕಾಪಾಡ್ಕೋಬೇಕು 10, 11, 12ರಲ್ಲಿ. ಅದರ ಹೊರತು ಈ 3 ದಿನಗಳಲ್ಲಿ ಹಣಕಾಸು, ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಅವೆಲ್ಲ ಚೆನ್ನಾಗಿರುತ್ತೆ. 13, 14 ಅದ್ಭುತವಾದ ಉತ್ತಮ ಫಲ. ನಿಮಗೆ ವಿಶೇಷವಾಗಿ ಚಂದ್ರಾನುಕೂಲ ಬರುವ ಕಾರಣ ಅಲ್ಲಿ ವಿಶೇಷವಾಗಿ ಶುಕ್ರನು ಸಹ ನಿಮಗೆ ಪೂರಕವಾಗಿ ಬರ್ತಾನೆ. 13, 14ರಲ್ಲಿ ಜಯ, ಯಶಸ್ಸು, ಲಾಭ, ಹಣಕಾಸಿನ ನೆರವು ಚೆನ್ನಾಗುತ್ತೆ. ಅನೇಕ ರೀತಿಯ ಅದೃಷ್ಟದ ಫಲಿತಾಂಶ, ಆಕಸ್ಮಿಕ ಧನಲಾಭ, ದೂರ ಪ್ರಯಾಣ ಮುಂತಾದೆಲ್ಲ ಅವಕಾಶ ಇದೆ. ವಿದ್ಯಾರ್ಥಿ ಯುವಕರಿಗೂ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು 13, 14ರಲ್ಲಿ. ಕೊನೆಯ 2 ದಿನಗಳು 15, 16 ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಅದ್ಭುತವಾಗಿರುತ್ತೆ. ಅನೇಕ ರೀತಿಯ ನಿಮ್ಮ ಒಂದು ಕೋರಿಕೆಗಳು, ಬೇಡಿಕೆಗಳು ಈಡೇರುವಂಥ ದಿನ, ಕನಸು ನನಸಾಗುವಂಥ ದಿನ. ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಶುಭ ಹಾರೈಕೆಗಳು ಅಥವಾ ಶುಭ ಸಮಾಚಾರಗಳು. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಉದ್ಯಮಿಗಳಿಗೆ ಪ್ರಗತಿ ಆಗುತ್ತೆ. ವ್ಯಾಪಾರಿಗಳು ಅದ್ಭುತವಾದ ಲಾಭ ಆಗುತ್ತೆ. ಇನ್ನು ಕೃಷಿ ಕ್ಷೇತ್ರ ಅಥವಾ ಕೈಗಾರಿಕೆ ಕ್ಷೇತ್ರದವರೆಗೆ ಹೊಸ ಆರ್ಡರ್ ಅಥವಾ ಒಪ್ಪಂದಗಳು ನಿಮಗೆ ಜಾರಿ ಆಗ್ತವೆ. ಹಾಗಾಗಿ ಎಲ್ಲ ಕ್ಷೇತ್ರದ ತುಲಾರಾಶಿಯವರಿಗೆ ಈ 13ರಿಂದ 14ರವರೆಗೆ ಅದ್ಭುತವಾದ ಜಯ, ಯಶಸ್ಸು, ಲಾಭ, ಹಣಕಾಸಿನವರು ಚೆನ್ನಾಗುವಂಥದ್ದು. ಮಿತ್ರ ಬಂಧದಿಂದ ಅನೇಕ ಶುಭ ಹಾರೈಕೆಗಳು, ಜೊತೆಗೆ ದೂರ ಪ್ರಯಾಣ, ಪ್ರವಾಸ ಮುಂತಾದ ಅವಕಾಶಗಳು ಒದಗಿ ಬರಲಿವೆ. ಇವೆಲ್ಲವನ್ನು ಸದ್ಬಳಕೆ ಬಳಸುವಂಥ ಬಣ್ಣಗಳು ನೋಡಿದರೆ ತುಲಾರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಗ್ರೀನ್, ವೈಟ್, ಬ್ಲೂ, ಮಿಕ್ಸ್. ಸಂಖ್ಯೆ 2, 5, 6, 8 ಹಾಗೂ 7 ಬಳಸ್ಕೊಳ್ಳಿ. 2, 5, 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರ ಶುಭದಾಯಕವಾಗಲಿ. ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸ್ವಲ್ಪ ಸವಾಲುಗಳು ಬರ್ತಾ ಇರ್ತವೆ. ಆರಂಭದ 3 ದಿನಗಳಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಬಂಧುಗಳಲ್ಲಿ ವಿರೋಧ, ಮಿತ್ರರಲ್ಲಿ ವಿರೋಧ, ಪತಿ ಪತ್ನಿ ಅಥವಾ ತಂದೆ ಮಕ್ಕಳಲ್ಲಿ ಏನು ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಅಥವಾ ನಿಮ್ಮ ಮೇಲಾಧಿಕಾರಿಗಳಿಂದ ಕಿರುಕುಳ, ನೀವು ಮಾಡಿದ ಯಾವುದೇ ಒಂದು ವಿಚಾರಗಳಲ್ಲಿ ತಪ್ಪನ್ನು ಹುಡುಕೋದಾಗಲಿ ಅಥವಾ ನಿಮ್ಮ ಮೇಲೆ ಆರೋಪ ಮಾಡುವಂಥ ಘಟನೆಗಳು ಜರುಗುತ್ತವೆ. ಅದೇ ರೀತಿ ಹಿರಿಯರು ನಿಮ್ಮನ್ನು ದ್ವೇಷ ಮಾಡೋದು, ಕಿರಿಯರು ನಿಮಗೆ ಅಸಹಕಾರವನ್ನು ತೋರಿಸುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಅನುಭವಕ್ಕೆ ಬರ್ಬೋದಾಗಿದೆ. ಹಣಕಾಸಿನ ಪ್ರಯತ್ನದಲ್ಲಿ ಸ್ವಲ್ಪ ನಿಧಾನಗತಿ ಅಥವಾ ವಿಳಂಬಗಳಾಗುವಂಥದ್ದು, ಖರ್ಚುಗಳು ಜಾಸ್ತಿಯಾಗಿ ಆದಾಯ ಕುಂಠಿತ ಆಗುವಂಥದ್ದು, ಜೊತೆಗೆ ಮನಸ್ಸಿಗೆ ಆತಂಕ ಅಥವಾ ಬೇಜಾರಾಗುವಂಥ ಯಾವುದೇ ಒಂದು ಆಕಸ್ಮಿಕ ಘಟನೆಗಳು ಆಗುವಂಥದ್ದು. ಹಾಗಾಗಿ ಇಂದು ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು. 10, 11, 12 ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಸ್ವಲ್ಪ ಸಂಯಮ, ತಾಳ್ಮೆ ಬೇಕು. ಆತುರ ನಿರ್ಧಾರ ಬೇಡ. ಹೊಸದರ ಆರಂಭಕ್ಕೆ ಮನಸ್ಸು ಮಾಡೋದು ಅಷ್ಟು ಒಳ್ಳೆಯದಲ್ಲ. ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಹೊಸ ವ್ಯಕ್ತಿಗಳಲ್ಲಿ ಒಪ್ಪಂದ ಮಾಡೋದಾಗಲಿ, ಅಗ್ರಿಮೆಂಟ್ ಇತ್ಯಾದಿ ಮಾಡೋದಾಗಲಿ ಈ 3 ದಿನಗಳು ಅಷ್ಟು ನಿಮಗೆ ಅನುಕೂಲಕರವಾಗಿಲ್ಲ. ಎಲ್ಲ ವಿರುದ್ಧ ಫಲಿತಾಂಶಗಳು ಆಗ್ಬೋದಾಗಿದೆ. ಬಳಿಕ 13, 14 ಪರವಾಗಿಲ್ಲ, ನಿಮ್ಮ ಪರಿಸ್ಥಿತಿ ಸುಧಾರಣೆ ಆಗ್ತಾ ಬರುತ್ತೆ. ವ್ಯಾಪಾರ, ಉದ್ಯಮ, ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಇದೆ. ಆದರೂ ವೈಯಕ್ತಿಕ ವಿಚಾರಕ್ಕೆ ಸಹ ಇಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಅವಮಾನಕರ ಘಟನೆ, ಯಾವುದೇ ವಿವಾದದಲ್ಲಿ ಸಿಲುಕಿಕೊಳ್ಳುವಂಥದ್ದು ಮುಂತಾದ ಈ ದಿನಗಳು ಸಹ ಆಗ್ಬೋದಾಗಿದೆ. ಆದರೆ ವ್ಯಾವಹಾರಿಕವಾಗಿ ಹಣಕಾಸಿಗೆ ಸಂಬಂಧ, ಆರೋಗ್ಯಕ್ಕೆ ಸಂಬಂಧಪಟ್ಟು ಉತ್ತಮ ಇದೆ 13, 14 ಈ ಬುಧವಾರ, ಗುರುವಾರದಲ್ಲಿ. ಕೊನೆಯ 2 ದಿನ ಅದ್ಭುತವಾದ ಉತ್ತಮ ಫಲ ಬರಲಿದೆ. ಚಂದ್ರಾನುಕೂಲ ಅದ್ಭುತವಾಗಿ ಬರ್ತಿರೋ ಕಾರಣ ನಿಮಗೆ ಜಯ, ಯಶಸ್ಸು, ಲಾಭ. ಗುರುವಾರ, ಶುಕ್ರವಾರ 15, 16ರಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೈಗೊಳ್ಳಲಿವೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರ ಆಗುವಂಥದ್ದು, ವಿವಾಹಾದಿ ಶುಭ ಕಾರ್ಯಗಳಿಗೆ ನಾಂದಿ ಆಡುವಂಥದ್ದು, ಜೊತೆಗೆ ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಪ್ರಗತಿ, ನೌಕರಿ ಮಾಡೋರಿಗೆ ನೌಕರಿಯಲ್ಲಿ ಬಡ್ತಿ ಮುಂತಾದ ಶುಭ ಸುದ್ದಿಗಳು ಬರ್ಬೋದಾಗಿದೆ. ಇನ್ನು ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಕೈಗೂಡಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನಗಳ ಸ್ವಲ್ಪ ಏರುಪೇರಿನ ಘಟನೆ, ಮಿಶ್ರ ಫಲಗಳ ಸೂಚನೆ ಇರುತ್ತೆ. ನಂತರದ ಕೊನೆಯ 2 ದಿನಗಳ ಅದ್ಭುತವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಹಾಗೆಂದು ನಿಮಗೆ ವಾರಪೂರ್ತಿ ಈ 15ನೇ ತಾರೀಕುವರೆಗೂ ಸೂರ್ಯ ಅನುಕೂಲ ಬಹಳ ಉತ್ತಮವಾಗಿರೋ ಕಾರಣ ಸೂರ್ಯ ಹಾಗೂ ಬುಧಾದಿತ್ಯ ಯೋಗದ ಫಲ ವಾರದ ಆರಂಭದಲ್ಲಿದೆ. ಹಾಗಾಗಿ ಸರ್ಕಾರಿ ಸಂಬಂಧಿತ, ಕೋರ್ಟ್ ಕಚೇರಿ ಸಂಬಂಧಿತ ಅಥವಾ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳನ್ನು ಈ ವಾರದ ಆರಂಭದಿಂದಲೇ ನೀವು ಮಾಡ್ಬೋದು. ಜೊತೆಗೆ ಆರಂಭದಿಂದಲೇ ಮಾಡಿದರೆ ಅಂಥ ವಿಚಾರಗಳ ಕೆಲಸ ಸಕ್ಸಸ್ ಆಗುತ್ತೆ. ಕೋರ್ಟ್ ಕಚೇರಿ ವಿಚಾರ ಅಥವಾ ದಾಖಲೆ ಪತ್ರ, ಡಾಕ್ಯುಮೆಂಟೇಷನು ಅಥವಾ ಸರ್ಕಾರ ಇಲಾಖೆ ಸಂಬಂಧಿತ ಯಾವುದೇ ಇಲಾಖೆಗಳ ಒಂದು ಏನಾದರೂ ನಿಮಗೆ ಸಿಗಬೇಕಾದ ಸವಲತ್ತು ಇತ್ಯಾದಿಗಳಿಗೆ ನೀವು ವಾರಪೂರ್ತಿ ಪ್ರಯತ್ನ ಮಾಡ್ಬೋದು. ಅದರಲ್ಲೂ 15ನೇ ತಾರೀಕು ಒಳಗೆ ಮಾಡಿದರೆ ರವಿ ಮತ್ತು ಬುಧರ ಅನುಕೂಲ ಅಲ್ಲಿವರೆಗೆ ಇರುತ್ತೆ. ಈ ವಾರದ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಗ್ರೀನ್, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 1, 5, 7, 1, 5, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ಅದ್ಭುತವಾದ ಉತ್ತಮ ಆರಂಭ ಆಗ್ತಿದೆ. ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ನಿರಂತರವಾಗಿ ಚಂದ್ರಾನುಕೂಲ ಇರುವಂಥದ್ದು. ವ್ಯಾಪಾರ, ಉದ್ಯಮ ಪ್ರಗತಿ ಆಗಲಿಕ್ಕೆ ವಿಶೇಷವಾದ ಗ್ರಹ ಅನುಕೂಲ ಬೆಂಬಲ ಇದ್ದು ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿದೆ. ರಾಹು ಸಹ ನಿಮಗೆ ವಾರಪೂರ್ತಿ ಪೂರಕವಾಗಿದ್ದಾನೆ. ಗುರುವಿನ ಬಲ ವಾರಪೂರ್ತಿ ಇರಲಿದೆ. ಹಾಗೆ ಆರಂಭದಲ್ಲಿ ವಿಶೇಷವಾಗಿ ಗುರು, ಚಂದ್ರ ಮತ್ತು ರಾಹುವಿನ ಬೆಂಬಲದಿಂದ ನಿಮ್ಮ ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ, ವಿದ್ಯೆಯ ವಿಚಾರ ಎಲ್ಲ ಅದ್ಭುತವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅದ್ಭುತವಾದ ಶುಭ ಸಂದೇಶಗಳು, ಅದು ಅಂದುಕೊಂಡಂಥ ರ್ಯಾಂಕಿಂಗು, ಅದು ಉದ್ಯೋಗದ ಆಫರು ಇಲ್ಲೇ ಬರುವಂಥದ್ದಿರುತ್ತೆ.
ಇನ್ನು ವ್ಯಾಪಾರ ಉದ್ಯಮದಲ್ಲಿ ಹಾಗೆ ಭಾನುವಾರ ಸೋಮವಾರ ಮಂಗಳವಾರ ಹೊಸ ಆರ್ಡರ್ಗಳು, ಹೆಚ್ಚಿನ ಲಾಭ ಬರುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಜೊತೆಗೆ ಬಂಧುಗಳಲ್ಲಿ ಉತ್ತಮ ಬಾಂಧವ್ಯ, ವಿವಾದಗಳು ಅಥವಾ ಏನಾದರೂ ಕೇಸುಗಳಿದ್ದರೆ ಅವರು ನಿಮ್ಮ ಪರವಾಗಿ ವಿಜಯ ಆಗುವಂಥದ್ದು. ಈ ರೀತಿ ವಿಜಯ, ಲಾಭ, ಸುಖ ಮುಂತಾದ ಅನೇಕ ಶುಭ ಪರಿಣಾಮಗಳು ಭಾನುವಾರ ಸೋಮವಾರ ಮಂಗಳವಾರ ನಿಮ್ಮ ಬಳಿ ಆಗಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳೋದು ಧನುರಾಶಿಯವರು. ಬುಧವಾರ ಗುರುವಾರ ಮಿಶ್ರ ಫಲಗಳ ದಿನ. ಚಂದ್ರಾನುಕೂಲತೆ ಸ್ವಲ್ಪ ವಿರುದ್ಧವಾಗಿರೋ ಕಾರಣ ಬಂಧುಗಳಲ್ಲಿ ಕಲಹ, ಮಾತಿನ ಚಕಮಕಿ, ತಾಯಿಯೊಂದಿಗೆ ಏನಾದರೂ ವಿವಾದಗಳು ಅಥವಾ ಆಸ್ತಿ ಸಂಬಂಧದ ವಿವಾದಗಳು ಅಥವಾ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಏನಾದರೂ ಶಿಸ್ತಿನ ಕ್ರಮಗಳು, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ವಿಪರೀತ ಖರ್ಚುಗಳು ಅಥವಾ ಅನಾವಶ್ಯಕ ಖರ್ಚುಗಳು ಎದುರಾಗುತ್ತೆ. ಹಾಗಾಗಿ ಮಾತು ಮತ್ತು ಹಣದ ವಿಚಾರ ತುಂಬ ಎಚ್ಚರಿಕೆ ಹೆಜ್ಜೆ 13-14ರಲ್ಲಿ ಬೇಕಾಗುತ್ತೆ. ಕೊನೆ 2 ದಿನ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 15-16ರಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಇಂದು ಶುಕ್ರವಾರ ಶನಿವಾರದಂದು ಹಾಗೆಯೇ ಸ್ವಲ್ಪ ಮಾತಿನ ಜಗಳಗಳು ಅಥವಾ ವಿವಾದಗಳು ಬರುವಂಥದ್ದು, ಜೊತೆಗೆ ಇತರರು ನಿಮ್ಮನ್ನು ವಿರೋಧಿಸುವಂಥ ಒಂದು ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರಬಹುದು 15-16ರಲ್ಲಿ. ಹಾಗಾಗಿ ಈ ಧನುರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾಗಿ ಗುರುವಿನ ಬಲ ವಾರ ಪೂರ್ತಿ ಇರದೆ, ಆಗಲೇ ಹೇಳಿದರೆ ಗುರುಬಲದ ಇರುವಂಥ ರಾಶಿಗಳಲ್ಲಿ ಎಲ್ಲ ರಾಶಿಗಳು ಗಮನದಲ್ಲಿಟ್ಕೊಳ್ಳಿ. ಯಾವ್ಯಾವ ರಾಶಿಗೆ ಈಗ ಸದ್ಯ ಗುರುಬಲ ಇರುತ್ತೋ ಅಂಥವರಿಗೆ ಈ ತಿಂಗಳಲ್ಲಿ ಗುರುಬಲ ಅಂತ್ಯ ಆಗುತ್ತೆ. ಅಂದರೆ ಮೇ 31ರ ಬಳಿಕ ಅಲ್ಲಿ ಚಂದ್ರನ ಗುರುವಿನ ಪರಿವರ್ತನೆ ಜೂನ್ 1ರಂದು ಆಗುತ್ತೆ. ಆಗ ನಿಮಗೆ ಗುರುಬಲ ಅಲ್ಲಿ ನಷ್ಟ ಆಗುತ್ತೆ. ಹಾಗಾಗಿ ಈಗ ಗುರುಬಲ ಇರುವ ಕಾರಣ ಈ ವಾರದಲ್ಲಿ ಅನೇಕ ಪ್ರಮುಖ ಕೆಲಸ ಕಾರ್ಯಗಳಿದ್ದರೆ ಮದುವೆ ವಿಚಾರ, ಉದ್ಯೋಗದ ವಿಚಾರ, ಇನ್ನಿತರವಾದ ರೀತಿ ವ್ಯಾವಹಾರಿಕವಾದ ಒಪ್ಪಂದ ಇತ್ಯಾದಿ ಕೊಡುಕೊಳ್ಳುವುದೆಲ್ಲ ಇದ್ದರೆ ಈ ವಾರದಲ್ಲಿ ಮುಗಿಸ್ಕೊಳ್ಬೋದು. ಅದ್ಭುತವಾದ ಫಲ. ಬಳಸುವಂಥ ಬಣ್ಣಗಳು ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ, ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಎಲ್ಲೋ, ಗ್ರೇ, ಆರೆಂಜ್, ಗ್ರೀನ್ ಬಣ್ಣ ಬಳಸ್ಬೋದು. ಸಂಖ್ಯೆ 3, 4, 1, 5 3, 4, 1, 5ಗಳನ್ನು ಬಳಸ್ಕೊಳ್ಳಿ. ಇಲ್ಲಿ ಆ ಸಂಖ್ಯೆ 1 ಮತ್ತು 5ಅನ್ನು ನೀವು 15ರಿಂದ ಬಳಸ್ಕೊಳ್ಳುವಂಥದ್ದು. ಯಾಕಂದರೆ ಅಲ್ಲಿ 15ಕ್ಕೆ ಆಗುವಂಥ ಒಂದು ರವಿಯ ಪರಿವರ್ತನೆ ಹಾಗೂ ಬುಧನ ಪರಿವರ್ತನೆ. 14ರವರೆಗೆ ನಿಮಗೆ ಸಂಖ್ಯೆಗಳು ಮತ್ತು ನಂಬರ್ಗಳು ಅಷ್ಟು ಲೆಕ್ಕ ಆಗೋದಿಲ್ಲ. ಆದರೆ ಆರೆಂಜ್ ಮತ್ತು ಗ್ರೀನ್ ಸಂಖ್ಯೆಗಳು ನಿಮಗೆ ಹಾಗೂ ಸಂಖ್ಯೆ 1 ಮತ್ತು 5 15ರಿಂದ ಉತ್ತಮ ಫಲ ನೀಡುತ್ತದೆ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭದಲ್ಲಿ ನಿಮಗೆ ಸ್ವಲ್ಪ ಅಡೆತಡೆಗಳು, ವಿಳಂಬಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ನಿಧಾನವಾದ ಪ್ರಗತಿ, ತಪ್ಪು ಮಾಹಿತಿಯಿಂದ ಆಗುವಂಥ ಮನಸ್ಸಿಗೆ ಬೇಜಾರಾಗುವಂಥದ್ದು ಅಥವಾ ಇತರರ ನಿಂದನೆ, ಅವಮಾನಗಳಿಂದ ಆಗುವಂಥ ಬೇಜಾರುಗಳು ಆರಂಭದ ದಿನ ಭಾನುವಾರ ಸೋಮವಾರ ಮಂಗಳವಾರ ಕಂಡುಬರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ವಿಳಂಬ ಆಗ್ಬೋದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು ಅಥವಾ ಏನಾದರೂ ಸಣ್ಣ ಪುಟ್ಟ ನಷ್ಟ ಕಷ್ಟಗಳ ಘಟನೆ ಆಗೋದು, ಇತರರು ನಿಮಗೆ ಮೋಸ ಮಾಡುವಂಥದ್ದು ಮುಂತಾದ ಘಟನೆಗಳು ಜರಗಬಹುದು. ಹಾಗಾಗಿ 10, 11, 12ರಲ್ಲಿ ತನು ಮನ ಧನ ಅಂದರೆ ಆರೋಗ್ಯದ ವಿಚಾರನೂ ಎಚ್ಚರಿಕಬೇಕು. ಮನಸ್ಸು ಮಾತಿನ ಬಗ್ಗೆ ಒಂದು ಸ್ವಲ್ಪ ಎಚ್ಚರಬೇಕು. ಧನ ಅಂದರೆ ಹಣಕಾಸಿನ ಬಗ್ಗೆ ಒಂದು ಸ್ವಲ್ಪ ನಿಯಂತ್ರಣ ಬೇಕಾಗುತ್ತೆ. ಹಾಗಾಗಿ ಅಷ್ಟೊಂದು ನಿಮಗೆ ಅದೃಷ್ಟಕರವಾಗಿ ಬಂದಿಲ್ಲ ಆರಂಭದ 3 ದಿನಗಳು. ನಂತರ ಬರತಕ್ಕಂಥ ದಿನಗಳು ಉತ್ತಮವಾಗಿವೆ. 13, 14 ಅಲ್ಲಿ ಬುಧವಾರ ಗುರುವಾರ ಅದ್ಭುತವಾದ ಉತ್ತಮ ಫಲ, ಲಾಭ, ಜಯ, ಸುಖ ಇದೆ. ಚಂದ್ರಾನುಕೂಲ ಅದ್ಭುತವಾಗಿದ್ದು ಶುಕ್ರನು ಶನಿ ಪರವಾಗಿದ್ದಾನೆ. ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯಮ ಪ್ರಗತಿ ಆಗುತ್ತೆ. ಅನೇಕ ರೀತಿಯ ನಿಮ್ಮ ಕೋರಿಕೆ ಬೇಡಿಕೆಗಳು 13, 14ರಲ್ಲಿ ಈಡೇರುವಂಥ ಸಾಧ್ಯತೆ ಇರುತ್ತೆ. ದೂರ ಪ್ರಯಾಣ ಅಥವಾ ಯಾವುದೇ ರೀತಿಯ ವಿದೇಶದ ಪ್ರಯಾಣ ಮುಂತಾದ ಅವಕಾಶಗಳು ಬರ್ಬೋದು. ಉದ್ಯೋಗಸ್ಥರಿಗೆ, ಕೃಷಿಕರಿಗೆ, ವ್ಯಾಪಾರಿಗಳಿಗೆ ಉತ್ತಮ ಫಲ. ಇನ್ನು ಕೊನೆಯ ದಿನಗಳು ಸಾಮಾನ್ಯ ದಿನ ಎಂದು ಕಂಡುಬರ್ತದೆ. 15, 16ರಲ್ಲಿ ಸ್ವಲ್ಪ ವೈಪರೀತ್ಯಗಳು ಆಗ್ತಿರೋ ಕಾರಣ ಗ್ರಹಗಳ ಪರಿವರ್ತನೆ ನಿಮಗೆ ಅಷ್ಟು ಪೂರಕವಾಗಿಲ್ಲ. ಅಲ್ಲಿ ಆಗುವಂಥ ಒಂದು ಬುಧನ ಪರಿವರ್ತನೆ ಆಗಲಿ ಅಥವಾ ರವಿಯ ಪರಿವರ್ತನೆ ಆಗಲಿ ಅದು ನಿಮ್ಮ ಪರವಾಗಿಲ್ಲ. ಜೊತೆಗೆ ಶುಕ್ರನು ಸಹ 14ರ ಬಳಿಕ ಪರಿವರ್ತನೆ ಹೊಂದುವ ಕಾರಣ ನಿಮಗೆ ಈ ಕೊನೆಯ 2 ದಿನಗಳಲ್ಲಿ ಶುಕ್ರವಾರ ಶನಿವಾರ ಸ್ವಲ್ಪ ಇರಿಸು ಮುರುಸಿನ ಘಟನೆ, ಹಣಕಾಸಿನ ಕೊರತೆ, ಖರ್ಚಿಗೆ ಹಣ ಸಾಲದೇ ಇರುವಂಥದ್ದು, ಸಾಲ ಮಾಡುವ ಪ್ರಮೇಯ ಅಥವಾ ಸಕಾಲಕ್ಕೆ ಸಾಲ ಸಹ ಹುಟ್ಟದೇ ಇರುವಂಥದ್ದು ಮುಂತಾದ ಅತೃಪ್ತಿ ಹಾಗೂ ಹತಾಶೆಯ ಘಟನೆಗಳು ಆಗ್ಬೋದು. ಹಾಗೆ 15, 16ರಲ್ಲಿ ಇಂಥ ವಿಚಾರ ಸ್ವಲ್ಪ ನಿಯಂತ್ರಣ ಖಂಡಿತ ಬೇಕು. ಖರ್ಚನ್ನು ನಿಯಂತ್ರಣಗೊಳಿಸಬೇಕು. ಮಾತನ್ನು ಸ್ವಲ್ಪ ನಿಯಂತ್ರಣಗೊಳಿಸಬೇಕು. ಅನಾವಶ್ಯಕ ವಾಗ್ವಾದ, ಚರ್ಚೆ, ಕಲಹಗಳನ್ನು ಸ್ವಲ್ಪ ಮನೆಯಲ್ಲಿಯೂ ಅಥವಾ ಹೊರಗಿನಲ್ಲಿ ಸಹ ತಪ್ಪಿಸಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರ ಸ್ವಲ್ಪ ಮಿಶ್ರ ಫಲಗಳಿಂದ ಕೂಡಿದೆ. ಕೇವಲ 13, 14ರಲ್ಲಿ ನಿಮಗೆ ಸ್ವಲ್ಪ ಅತ್ಯುತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಉಳಿದಂತೆ ನಂತರದ ದಿನಗಳಲ್ಲಿ ಸ್ವಲ್ಪ ನಿಮಗೆ ಆರಂಭ ದಿನಗಳ ಹಾಗೆ ಕೊನೆಯ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗಿವೆ. ಜೊತೆಗೆ ಈ ವಾರದಲ್ಲಿ ಆಗುವಂಥ ಗ್ರಹ ಪರಿವರ್ತನೆಗಳಲ್ಲಿ ಹೆಚ್ಚಿನ ನಿಮಗೆ ವಿರೋಧವಾಗಿರುತ್ತೆ. ಉದಾಹರಣೆಗೆ ಅಲ್ಲಿ ಪರಿವರ್ತನೆ ಆಗುವಂಥ ಮಂಗಳನಾಗಲಿ, ಪರಿವರ್ತನೆ ಆಗುವಂಥ ಬುಧನಾಗಲಿ ಅಥವಾ ಶುಕ್ರನಾಗಲಿ ಅಥವಾ ರವಿ ಆಗಲಿ ಯಾರೂ ನಿಮ್ಮ ಪರವಾಗಿ ಇಲ್ಲ. ಅಂದರೆ ಅವರೆಲ್ಲರೂ ನಿಮಗೆ ವಿರುದ್ಧವಾಗಿರ್ತಾರೆ. ಕೇವಲ ಶನಿ ಮಹಾತ್ಮರ ಅನುಗ್ರಹ ಮತ್ತು ಚಂದ್ರಾನುಕೂಲವನ್ನು ನೀವು ನಂಬಿಕೊಂಡು ಮುಂದಿನ ಕೆಲವು ದಿನಗಳು ಇರಬೇಕಾಗುತ್ತೆ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು 14ರವರೆಗೆ ಬಳಸ್ಕೊಳ್ಳಿ. ಯಾಕಂದರೆ ಅಲ್ಲಿವರೆಗೆ ನಿಮಗೆ ಬುಧಾನುಕೂಲವಾಗಿ ಉತ್ತಮವಾಗಿರುತ್ತೆ. ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5, ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರಾನುಕೂಲ ಇರುವಂಥದ್ದು ಹಾಗೂ ಸಂಖ್ಯೆ 6 ನಂಬರ್ 6ಅನ್ನು ನೀವು 13ರವರೆಗೆ ಬಳಸಿಕೊಳ್ಳುವಂಥದ್ದು. ಯಾಕಂದರೆ ಅಲ್ಲಿ 14ಕ್ಕೆ ಶುಕ್ರನ ಪರಿವರ್ತನೆ ನಿಮಗೆ ವಿರುದ್ಧವಾಗಿರುತ್ತೆ. ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6. ಅದೇ ರೀತಿ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8 ಮಹಾತ್ಮರ ಸಂಖ್ಯೆದ ಅದು ವಾರಪೂರ್ತಿ ನಿಮಗೆ ಮಹಾತ್ಮರ ಅನುಗ್ರಹ ಇದ್ದೇ ಇರುತ್ತೆ. ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8ಅನ್ನು ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕುಂಭರಾಶಿ. ಕುಂಭರಾಶಿಗೆ ಈ ವಾರ ಅದ್ಭುತವಾಗಿ ಮೂಡಿ ಬರ್ತಾ ಇದೆ.
ವಾರದ ಆರಂಭದಲ್ಲೇ ನಿಮಗೆ ಅನೇಕ ರೀತಿಯ ಲಾಭ, ಜಯ, ಸುಖಗಳು, ರವಿಚಂದ್ರನ ವಿಶೇಷವಾದ ಬೆಂಬಲ, ಗುರುವಿನ ಬೆಂಬಲ, ಶುಕ್ರಾನುಕೂಲ ಎಲ್ಲ ಅದ್ಭುತವಾಗಿದ್ದು, ಜೊತೆಗೆ ಮಂಗಳನು ಸಹ ನಿಮಗೆ ಈ ವಾರದ 11ರಿಂದ ಅಂದರೆ ಈ ವಾರದಲ್ಲಿ 11ನೇ ತಾರೀಕಿನಿಂದ ನಿಮಗೆ ಅಲ್ಲಿ ಮಂಗಳವಾರದಿಂದ ಸೋಮವಾರದಿಂದ ಮಂಗಳನ ವಿಶೇಷವಾದ ಬೆಂಬಲ ಬರಲಿದೆ. ಹಾಗಾಗಿ ಸಾಡೆ ಸಾತಿಯ ಪರ್ವದಲ್ಲಿ ಇದ್ದರೂ ಸಹ ಈ ವಾರ ನಿಮಗೆ ಹಲವಾರು ಶುಭ ಸುದ್ದಿಗಳನ್ನು ಹೊತ್ತು ತರಲಿದೆ. ಯಾವುದೇ ಪ್ರಮುಖ ಪ್ರಯತ್ನಗಳಿದ್ದರೆ ಮದುವೆ ಫಿಕ್ಸ್ ಆಗಲಿಕ್ಕೆ, ಮದುವೆ ಮುಂಜಿ ಫಿಕ್ಸ್ ಆಗಲಿಕ್ಕೆ ಅಥವಾ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಉದ್ಯೋಗ ಚೇಂಜ್ ಮಾಡೋದು, ಉದ್ಯೋಗಕ್ಕೆ ಪ್ರಯತ್ನ ಪಡೋದು ಎಲ್ಲದಕ್ಕೂ ಅನುಕೂಲಕರವಾದ ಸನ್ನಿವೇಶ ಇದೆ. ಇಂಥ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ. ಗಮನ ಇಟ್ಕೊಳ್ಳಿ. ಅಲ್ಲಿ ಗುರುಬಲ ನಿಮಗೆ ಈ ತಿಂಗಳ ಅಂತ್ಯಕ್ಕೆ ಮುಗಿಯುತ್ತೆ. ಜೊತೆಗೆ ಸೂರ್ಯನು ಅನುಕೂಲವಾಗಿ ಬರುವಂಥ ದಿನ 14ಕ್ಕೆ ಸೂರ್ಯ ಅನುಕೂಲ ಮುಗಿಯುತ್ತೆ. ಹಾಗಾಗಿ ಅಲ್ಲಿ ಆಗುವಂಥ ಗ್ರಹ ಪರಿವರ್ತನೆಗಳು ಈಗ ನಿಮಗೆ ಪರವಾಗಿ ಇದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಣಕಾಸಿನರು ಉತ್ತಮವಾಗಿರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂಥ ಘಟನೆಗಳು, ಬಂಧು ಮಿತ್ರರ ಸಹಕಾರ, ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆ ಇವೆಲ್ಲವೂ ಆಗುತ್ತೆ. ಅದೇ ರೀತಿ ದೂರ ಪ್ರಯಾಣ ಮಾಡುವಂಥದ್ದು ಅಥವಾ ಕೆಲವರಿಗೆ ವಿದೇಶದ ಮೂಲ ಪ್ರಯಾಣ ಮಾಡುವಂಥ ಅವಕಾಶ, ವಿದ್ಯಾರ್ಥಿ ಯುವಕರಿಗೆ ಸಹ ಅವರು ಅಪೇಕ್ಷೆ ಪಟ್ಟಂಥ ರಿಸಲ್ಟು, ಸ್ಥಾನಮಾನ, ರ್ಯಾಂಕಿಂಗ್ಗಳು ಸಿಗುವಂಥ ಅವಕಾಶ ಎಲ್ಲ ಇದೆ ಭಾನುವಾರ, ಸೋಮವಾರ, ಮಂಗಳವಾರದಂದು. ಬುಧವಾರ, ಗುರುವಾರ ನಿಮಗೆ ಉತ್ತಮವಾಗಿದೆ. ಹಣಕಾಸಿನಿಗೆ ಆರೋಗ್ಯದ ವಿಚಾರ ಉತ್ತಮವಾಗಿದೆ. ಆದರೆ ಬುಧವಾರ, ಗುರುವಾರ 13-14ರಲ್ಲಿ ವೈಯಕ್ತಿಕ ವಿಚಾರ, ಮಾತಿನ ವಿಚಾರ ಸ್ವಲ್ಪ ಎಚ್ಚರಿಕೆ. ಏನಾದರೂ ಕಲಹ, ವಾಗ್ವಾದ ಬರೋದಾಗಲಿ, ನಿಮಗೆ ಸಂಬಂಧಪಟ್ಟ ಏನಾದರೂ ಈ ಹವಾಮಾನದಿಂದ, ನೀರಿನಿಂದ ಅಥವಾ ಆಹಾರದಿಂದ ಏನಾದರೂ ತೊಂದರೆಗಳು ಬರುವಂಥದ್ದು ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಬೇನೆಗಳು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ, ಪಾವತಿ ಪೇಮೆಂಟ್ಗಳ ಬಗ್ಗೆ 13-14ರಲ್ಲಿ ಎಚ್ಚರಿಕೆ. 15-16 ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ, ಶನಿವಾರ ಅಂದುಕೊಂಡ ಕೆಲಸ ಆಗುತ್ತೆ. ಲಾಭ, ಜಯ ಇದೆ. ಆಕಸ್ಮಿಕ ಧನಲಾಭ ಯೋಜನೆ, ಜೊತೆಗೆ ಈ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗಲಿವೆ. ಜೊತೆಗೆ ಬಂಧು ಮಿತ್ರರ ಸಹಕಾರ ಸಹ ನಿಮ್ಮ ವಶವಾಗಿ ಸಿಗಲಿದೆ. ಹಾಗಾಗಿ 15-16 ಅತ್ಯಂತ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ ಹಾಗೂ ಕೊನೆಯ ಗುರುವಾರ, ಶುಕ್ರವಾರ ಅದ್ಭುತವಾದ ಉತ್ತಮ ಫಲ ಕೊಡುವಂಥ ದಿನಗಳಾಗಿ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಹಾಗೂ ಸಂಖ್ಯೆ 1ನ್ನು 14ರ ಒಳಗೆ ಬರೆಸಿಕೊಳ್ಳಿ. ಹಾಗಾದರೆ 15ರಿಂದ ನಿಮಗೆ ಸೂರ್ಯಾನುಕೂಲ ಇರುವುದಿಲ್ಲ. ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು ವಾರಪೂರ್ತಿ ಬಳಸ್ಕೋಬೋದು. ಅದೇ ರೀತಿ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3ನ್ನು ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಗುರು ಬಹಳ ಚೆನ್ನಾಗಿರುತ್ತೆ. ಶುಕ್ರಾನುಕೂಲ ಇರುವಂಥದ್ದು ನಿಮಗೆ ವಾರಪೂರ್ತಿ ಇರೋ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6ನ್ನು ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ರೆಡ್ ಅಥವಾ ಕೆಂಪು ಬಣ್ಣ ಹಾಗೂ ಸಂಖ್ಯೆ 9ನ್ನು ಈ 11ರಿಂದ ನೀವು ಬಳಸ್ಕೊಳ್ಳೋದು. ಯಾಕಂದರೆ 11ರಿಂದ ನಿಮಗೆ ಮಂಗಳನ ಪ್ರತಿಫಲ ಬರುತ್ತೆ. ರೆಡ್ ಅಥವಾ ಕೆಂಪು ಬಣ್ಣ ನೀವು 11ರಿಂದ ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಯಾಕಂದರೆ ಮಂಗಳನ ಅನುಕೂಲ ನಿಮಗೆ ಈ ವಾರದಲ್ಲಿ ಆರಂಭ ಆಗ್ತಿರೋ ಕಾರಣ ಅಲ್ಲಿ ವಿಶೇಷವಾಗಿ ಮನೆ, ಭೂಮಿ ಕೊಳ್ಳುವಂಥದ್ದು, ಯಂತ್ರ, ವಾಹನ ಕೊಳ್ಳುವಂಥದ್ದು, ಉದ್ಯೋಗ ಸಂಬಂಧಿತ ನಿರ್ಧಾರ, ಅದು ಇನ್ನಿತರ ಯಾವುದೇ ಪ್ರಮುಖವಾದ ಮದುವೆ ಸಂಬಂಧಿತ ನಿರ್ಧಾರ ಇತ್ಯಾದಿಗಳಿಗೆ ಈ ವಾರ ಒಂದು ಅದ್ಭುತವಾದ ಶುಭ ಫಲ ಕಂಡು ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಆರಂಭ ಮಿಶ್ರ ಫಲಗಳಿಂದ ಕಂಡು ಬರ್ತಾ ಇರ್ತವೆ. ಅಲ್ಲಿ ಆಗುವಂಥ ಗ್ರಹ ಪರಿವರ್ತನೆಗಳು ನಿಮಗೆ ಆರಂಭದಲ್ಲಿ ಅಷ್ಟೊಂದು ಪೂರಕವಾಗಿಲ್ಲ. ಚಂದ್ರಾನುಕೂಲ ಸಹ ಆರಂಭದಲ್ಲಿ ನಿಮಗೆ ಇರುವುದಿಲ್ಲ. ಹಾಗಾಗಿ ಅಲ್ಲಿ 10, 11, 12 ಭಾನುವಾರ, ಸೋಮವಾರ, ಮಂಗಳವಾರ ವೈರುಧ್ಯ ಘಟನೆಗಳು, ಮಾತಿನ ಚಕಮಕಿ, ಇತರರು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು ಅಥವಾ ವೃತ್ತಿ ಜಾಗದಲ್ಲಿ ನಿಮ್ಮ ಮೇಲೆ ಏನಾದರೂ ಶಿಸ್ತು ಕ್ರಮ, ಕಾನೂನು ಕ್ರಮ ಬರುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಹೇಳುವಂಥದ್ದು, ಆರೋಗ್ಯದಲ್ಲಿ ಸಹ ಹಾಗೆ ತಲೆನೋವು, ಹೊಟ್ಟೆ ನೋವು, ಬೆನ್ನು ನೋವು ಇತ್ಯಾದಿ ಯಾವುದೇ ರೀತಿಯ ನೋವುಗಳಾಗಲಿ ಅಥವಾ ಹವಾಮಾನ ವೈಪರೀತ್ಯದ ಸಮಸ್ಯೆಗಳು, ಉಷ್ಣತೆಯ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು 10, 11, 12ರಲ್ಲಿ. ಹಾಗಾಗಿ ತನುಮಾನ ಧನದ ಬಗ್ಗೆ ಸ್ವಲ್ಪ ಎಚ್ಚರ. ಆರಂಭದ 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ 10, 11, 12ರಲ್ಲಿ. 13, 14 ನಿಮ್ಮ ಪಾಲಿಗೆ ಉತ್ತಮ ಪರಿಣಾಮ ಬರುತ್ತೆ. ಚಂದ್ರಾನುಕೂಲ ಉತ್ತಮವಾಗಿ ಬರ್ತಾಯಿದ್ದು ಅಲ್ಲಿ ವಿಶೇಷವಾದ ಗ್ರಹ ಪರಿವರ್ತನೆಗಳು ಸಿನಿಮಾ ಪರವಾಗಿ ಬರುತ್ತದ್ದು. ಶುಕ್ರನ ಅನುಕೂಲ ನಿಮಗೆ ಉತ್ತಮವಾಗಿರ್ಕೊಂಡು ಹಣಕಾಸಿನವರು ಚೆನ್ನಾಗುತ್ತೆ. ವ್ಯಾಪಾರ, ಉದ್ಯಮ ಇತ್ಯಾದಿಗಳು ಚೆನ್ನಾಗಿ ನಡೀತಾ ಇದೆ 13, 14 ಬುಧವಾರ, ಗುರುವಾರದಲ್ಲಿ. ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಕೆಲವೊಮ್ಮೆ ನಷ್ಟ ಕಷ್ಟಗಳಾಗುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಜೊತೆಗೆ ಬಂಧುಗಳಿಂದ ಮಿತ್ರರಿಂದ ಏನಾದರೂ ವಿರುದ್ಧ ಚಟುವಟಿಕೆಗಳು, ಆಸ್ತಿ ವಿವಾದ, ಹಣಕಾಸಿನ ವಿವಾದಗಳು ಹುಟ್ಟಿಕೊಳ್ಳುವಂಥದ್ದು ಅಥವಾ ಇತರರು ನಿಮ್ಮ ಮೇಲೆ ದೂರನ್ನು ಕಂಪ್ಲೇಂಟನ್ನು ಕೊಡುವಂಥದ್ದು ಮುಂತಾದ ಮನಸ್ಸಿಗೆ ಅಹಿತಕರವಾದ ಘಟನೆಗಳು ಜರುಗಬಹುದಾಗಿದೆ. ಹಾಗೆ ಕೊನೆಯ ದಿನಗಳಲ್ಲಿ ಶುಕ್ರವಾರ, ಶನಿವಾರ ಇಂಥ ವಿಚಾರ ಬಗ್ಗೆ ಎಚ್ಚರ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುವ ಕಾರಣ ಎಲ್ಲ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಆತುರ ನಿರ್ಧಾರ ಬೇಡ. ನಂಬಿಕೆಗೆ ಅರ್ಹರಲ್ಲದವರಿಗೆ ನಂಬಿಕೆ ಮಾಡೋದಾಗಲಿ, ಇನ್ವೆಸ್ಟ್ ಮಾಡೋದಾಗಲಿ ಅಥವಾ ಹಣಕಾಸಿನ ಒಪ್ಪಂದ ಮಾಡೋದಾಗಲಿ ಅಷ್ಟು ಒಳ್ಳೆಯದಲ್ಲ. ಮನೆ, ಭೂಮಿ ಅಥವಾ ಹಣದ ವಿಚಾರವಾದ ದೊಡ್ಡ ಮೊತ್ತದ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಸಹ ಈಗ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಗ್ರಹಗಳ ವೈರುಧ್ಯ ಸ್ವಲ್ಪ ಜಾಸ್ತಿ ಇದೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣಗಳನ್ನು ಗಮನಿಸಿದರೆ ಗ್ರೀನ್ ಅಥವಾ ಹಸಿರು ಬಣ್ಣ ಅದನ್ನು ನೀವು 14ರವರೆಗೆ ಬಳಸ್ಕೊಳ್ಳಿ. ನಿಮಗೆ ಅಲ್ಲಿ ಬುಧಾನುಕೂಲ ಗ್ರೀನ್ ಅಥವಾ ಹಸಿರು ಬಣ್ಣ 14ರವರೆಗೆ ಇರುತ್ತೆ. ಹಾಗಾಗಿ 14ರವರೆಗೆ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 5ನ್ನು ಅಲ್ಲಿ 14ರವರೆಗೆ ಬಳಸ್ಕೊಳ್ಳುವಂಥದ್ದು. ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ
ಹಾಗೆ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ನಂಬರ್ 6 ವಾರ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಸಂಕೇತ ಹಾಗೂ ನಂಬರ್ 7 ಅಥವಾ ನಂಬರ್ 7 ಅದನ್ನು ವಾರ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಇರತಕ್ಕಂಥ ಗ್ರಹ ಬಲಗಳು ಸೀಮಿತವಾಗಿರೋ ಕಾರಣ ಕೆಲವೊಂದು ವಿಚಾರ ಎಚ್ಚರಿಕೆ ವಹಿಸಿ 13-14 ನಿಮಗೆ ಅದ್ಭುತವಾದ ಚಂದ್ರಾನುಕೂಲ ಇರುವಂಥ ಪ್ರಮುಖ ನಿರ್ಧಾರಗಳನ್ನು ಆ ದಿನ ತೆಗೆದುಕೊಳ್ಬೋದಾಗಿದೆ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ವಾಹಿನಿನ ತಾವು ನಿರಂತರ ಪ್ರೋತ್ಸಾಹಿಸಿದ ಧನ್ಯವಾದಗಳು. ಮುಂದೆ ಇನ್ನೂ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮಿಂದ ಪ್ರಸಾರವಾಗುವ ವಿಶೇಷ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.